ದುಡ್ಡೈತೆ ಸ್ವಾಮಿ. ಏನ್ ಬೇಕಮ್ಮ? ಫೋಟೋ ಇದೆ, ಇದನ್ನ ಬೀಳ್ಸ್ಕೊಂಡವ್ರದೇ ಇರ್ಬೋದೇನೋ. ಅಡ್ರೆಸ್ ಏನು ಇಲ್ಲ ಸ್ವಾಮಿ, ಫೋಟೋ ಮಾತ್ರ ಐತೆ. ಮತ್ತೆ ಅವ್ರು ವಾಪಸ್ ಬಂದ್ರೆ ಈ ದುಡ್ಡನ್ನ ಕೊಡ್ಬೋದು. ಎಲ್ಲ ಆ ತಾಯಿ ಲೀಲೆ ಅನ್ಕೋತೀನಿ ಜೀವ. ಏನಾಯ್ತು ಸ್ವಾಮಿ? ನೀನ್ ಹೇಗೆ ಪರ್ಸಲ್ ದುಡ್ಡು ನೋಡಿದ್ಯೋ, ಗಾಯತ್ರಿ ಈ ಫೋಟೋನ್ ತೆಗೆದು ನೋಡಿದ್ಲು. ಹೌದು ಸ್ವಾಮಿ. ನಮ್ಗೆ ಪರ್ಸ್ ಮಾತ್ರ ಸಿಗ್ಲಿಲ್ಲ ಜೀವ, ಗಾಯತ್ರಿಗೆ ಅವಳ ತಾಯಿ ಕೂಡ ಸಿಕ್ಕಿದ್ಲು. ಅದೇಗೆ ಸ್ವಾಮಿ? ನಾಯನಮ್ಮ? ಇಲ್ಲ ಜೀವ, ಸ್ವಲ್ಪ ದಿವಸ ನಿಜ ಹೇಳ್ಬಾರ್ದು ಅನ್ಕೊಂಡಿದೀವಲ್ಲ. ಹೌದು. ನನ್ ಮಗಳು ಶಾರದಾ ಫೋಟೋ ತೋರ್ಸು ಅಂತ ಕೇಳಿದ್ ನೈನಿಗೆ ಈ ಫೋಟೋಲಿರೋ ಹೆಂಗಸನ್ನ ಗಾಯತ್ರಿ ಅಮ್ಮ ಅಂತ ಹೇಳಿ ತೋರಿಸ್ತೀನಿ. ಸುಳ್ಳು ಹೇಳ್ತೀರಾ ಸ್ವಾಮಿ? ಹೇಳೋದು ನಾನು, ಹೇಳ್ಸೋದು ಅಮ್ಮನವರು. ತಗೋ ಜೀವ, ಈ ಫೋಟೋನ ಸ್ವಲ್ಪ ದೊಡ್ಡದಾಗಿ ಪ್ರಿಂಟ್ ಹಾಕ್ಸಿ ಫ್ರೇಮ್ ಹಾಕ್ಸ್ಕೊಂಡು ತಗೊಂಡ್ಬಾ ಜೀವ. ಹೋಗು ಹೋಗು ಜೀವ. ಸರಿ ಸ್ವಾಮಿ. ಆದಿಪರಾಶಕ್ತಿ ಆಟನ ಶುರು ಮಾಡಿದಾಳೆ. ಅಮ್ಮಂದ್ರಿಗೆ ಅಮ್ಮ, ನಿನ್ನ ಅಮ್ಮನ ಹತ್ರ ಸೇರ್ಸೋಕೆ. ಹೌದು ಸ್ವಾಮೀಜಿ, ನಮ್ಮೋರು ಅನ್ಕೊಂಡವ್ರೆ ಇಷ್ಟು ದಿನ ಈ ಮಗುನ ದೂರ ಮಾಡಿದ್ರು, ಈಗ ನನ್ ಮಡಲ್ ಸೇರ್ತು. ಇನ್ನೊಂದ್ ಮಗು ಗಾಯತ್ರಿ ಅಮ್ಮೋರು ಎಲ್ಲಿದ್ದಾರೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಸುತ್ತಮುತ್ತ ನಡೀತಿರೋ ಘಟನೆಗಳು ನನ್ನನ್ನ ಅಯೋಮಯಕ್ಕೆ ಗುರಿ ಮಾಡ್ತಿದೆ. ಅದಕ್ಕೆ ನಿನ್ನ ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೋಬೇಕು ತಾಯಿ. ಮಾರ್ಗಶಿರ ಮಾಸ ಮುಗೀತು, ಅದೇ ನಿನ್ ಮಾರ್ಗನ ತೋರಿಸುತ್ತೆ ಬಿಡು. ಗಾಯತ್ರಿ ದೇವಿ ನಡೆಯೋ ಹಾದಿಗೆ ನೆರಳು ಖಂಡಿತ ಸಿಕ್ಕೇ ಸಿಗುತ್ತೆ. ಗಾನವಿ ಮಡಲ್ ಸೇರ್ದಾಗೆ ಗಾಯತ್ರಿ ಅಮ್ಮೋರು ನನ್ನ ಹತ್ರ ಬರ್ಬೇಕು ಸ್ವಾಮೀಜಿ, ತಡ ಆಗ್ಬಾರ್ದು. ಆಗಲ್ಲ, ನೀನು ಯೋಚನೆ ಮಾಡ್ತಿರೋ ಹಾಗೇನೆ ಆ ಸಂಭವ ನಡೆದೋಗುತ್ತೆ. ಸ್ವಾಮೀಜಿ, ಜೀವ ಅಣ್ಣಂತರ ಯಾರೋ ಕಾಣಿಸಿದ್ರು, ಹತ್ರ ಹೋದ್ರೆ ಅವ್ರು ಆಗಿರ್ಲಿಲ್ಲ. ಒಂದ್ ನಿಮಿಷದಲ್ಲಿ ಅವ್ರು ಹೇಗ್ ಬದಲಾದ್ರೋ ಗೊತ್ತಾಗ್ಲಿಲ್ಲ. ಹಾಗೆ ನನ್ ಮಗು ಕೂಡ ಸಿಗ್ತಿರೋ ಹಾಗಾಗತ್ತಾ? ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ನಯನಿ. ಜೀವ ನಿನ್ನ ಕಾಣಿಸ್ದೆ ಹೋದ ಅಂದ್ರೆ ನೀನು ಹೆತ್ತು ಬೆಳೆಸಿದ ಮಗುನ ನಿನ್ನ ಕೈಗೆ ಎಟ್ಕೋ ಹಾಗೆ ಮಾಡೋದಿಕ್ಕೇನೆ. ಜೀವ ಅಣ್ಣ ಗಾಯತ್ರಿ ಅಮ್ಮವ್ರನ್ನ ನನ್ ಮಡ್ಲಕ್ ಸೇರ್ಸಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಸ್ವಾಮೀಜಿ? ನಿನ್ನಿಂದ ಯಾರು ಏನನ್ನ ತಗೊಂಡು ಹೋಗ್ತಾರೋ ಅವರೇ ಬಂದದನ್ನ ವಾಪಸ್ ಕೊಡ್ತಾರೆ. ಹೌದು ಸ್ವಾಮೀಜಿ, ಗಾನವಿ ವಿಷಯದಲ್ಲಿ ವಿಕ್ರಾಂತ್ ಅವರು ಹಾಗೆ ಮಾಡಿದ್ರು. ನಾನು ಇನ್ನೊಂದ್ ಮಗುನ ಎತ್ಕೊಂಡು ಹೋಗಿರೋ ಆ ವ್ಯಕ್ತಿನೇ ದೊಡ್ಡ ಮನಸ್ ಮಾಡಿ ನನ್ ಮಡ್ಲಕ್ ಸೇರ್ಸಿದ್ರೆ ಋಣಿಯಾಗಿರ್ತೀನಿ. ಋಣದಲ್ಲಿರೋದು ಆ ಕಳ್ಳಾನೇ ನಯನಿ. ಆ ಋಣನ ತೀರ್ಸ್ಕೊಳ್ಳೋ ಕೆಲ್ಸದಲ್ಲೇ ಇದ್ದಾನೆ. ಅವ್ರೆಲ್ಲಿದ್ದಾರೆ ಅಂತ ಸೂಚನೆ ಕೊಡಿ ಸ್ವಾಮೀಜಿ, ಆಧಾರಿಲ್ಲ ನನ್ ಮಗಳನ್ನ ಹುಡುಕ್ತೀನಿ. ನಿನ್ಗೆ ಅರ್ಥ ಆಗೋ ಸ್ಥಿತಿಲಿ ಇಲ್ಲದಿದ್ದರೆ ನಾನು ಹೇಳ್ತಾ ಇದ್ದೆ, ಆದರೆ ನಿನಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ. ಆಸೆ ಪಟ್ಟು ಎದುರು ನೋಡೋದ್ರಿಂದ ಮನ್ಸನ್ ಭಾರ ಜಾಸ್ತಿನೇ ಆಗ್ತಿದೆ ಸ್ವಾಮೀಜಿ. ನನ್ನ ಅತ್ತೆ ನಾನು ಯಾವಾಗ ಮಡ್ಲಗ್ ಅಪ್ಕೋತೇನೋ ಅಂತ ಕಾಯ್ತಾ ಇದ್ದೀನಿ. ವಿಧಿ ನೇಮಕ ಮಾಡಿದ ಹೆಜ್ಜೆ ನೀನು ಹಾಕ್ಬೇಕಾಗುತ್ತೆ ನಯನಿ. ಅತಿ ಶೀಘ್ರದಲ್ಲೇ ಒಂದು ದೃಶ್ಯ ನಿನ್ನ ಕಣ್ಣೆದುರುಗ್ ಬರುತ್ತೆ. ದೃಶ್ಯನಾ? ಹೌದು. ಆ ಕಾಣಿಸೋ ಚಿತ್ರ ನಿನ್ನಲ್ಲಿ ಚಿತ್ರ ವಿಚಿತ್ರ ಭಾವನೆಗಳನ್ನು ಹುಟ್ಟು ಹಾಕುತ್ತೆ. ಎದೆ ನಿಂತು ಹೋಗೋ ತರ ಆಗುತ್ತೆ. ಆದ್ರೆ ಹೆದರ್ಬೇಡ, ಧೈರ್ಯವಾಗಿರು. ನೀವ್
ನೀವ್ ಹೀಗೆಲ್ಲ ಅಂತಿದ್ರೆ ನಂಗೆ ಗಾಬರಿ ಆಗ್ತಿದೆ ಸ್ವಾಮೀಜಿ. ಯಾವ ಅಪಾಯ ಬರುತ್ತೋ ಅಂತ ಭಯ ಆಗ್ತಿದೆ. ಏನ್ ನಡೆಯುತ್ತೆ ಅಂತ ನಿನಗ್ ಮುಂಚೆನೆ ಗೊತ್ತಾಗುತ್ತೆ, ಆದ್ರೆ ಏನ್ ನಡೆಯುತ್ತೋ ಅನ್ನೋ ಕುತೂಹಲ ಈ ಸಲ ನಿನ್ನ ದಿಗ್ಭ್ರಾಂತಿಗೆ ಒಳಗು ಮಾಡುತ್ತೆ. ನಾನ್ಯಾಕೆ ಕೇಳಲಿ, ಏನ್ ತಪ್ಪು ಮಾಡ್ದೆ ಅಂತ? ಮತ್ ಯಾಕೆ ಎಲ್ಲಾರ್ನೂ ಕರೆದಿದ್ಯಾ? ಮುಖ್ಯಾಂಶಗಳೇನೋ ಇರುತ್ತೆ. ಜಾಸ್ತಿ ಇದ್ರೆ ಮುಂಚೆನೆ ಹೇಳ್ಬಿಡು, ಹೋಗಿ ರೆಸ್ಟ್ ತಗೊಂಡ್ ಬರ್ತೀವಿ. ಏನ್ ಸುಮ್ನೆ ರೇ, ಸುಮನಮ್ಮ ಮಾತಾಡ್ಲಿ. ಏನ್ ವಿಷಯ ಸುಮ್ನಾ? ನನಗೆ ವಾರಸ್ದಾರ್ ಬೇಕು. ಏನ್ ಹಾಗ್ ನೋಡ್ತಿದ್ದೀರಾ? ಸುಮನಾ, ನೀನ್ ಕೇಳ್ತಿರೋದು ವಾರಸ್ದಾರನ್ನ? ಅದೇ ತಾನೇ ನಾನು ಹೇಳಿದ್ದು. ಅಂದ್ರೆ ನೀನ್ ಅಮ್ಮ ಅಂತ ಅನ್ಸ್ಕೋಬೇಕು ಅಂತ, ಅಥವಾ ನಿನಗೆ ಮಗು ಆಗ್ಬೇಕು ಅನ್ನೋದ ನಿನ್ ಮಾತಿನ ಅರ್ಥ? ಹೇಳಿದೆರಡರಲ್ಲಿ ಒಂದಷ್ಟೇ ನಡೆಯೋದು. ಹಾಗಿರ್ಬೇಕಾದ್ರೆ ನಡೀದಿರೋದ್ರ ಬಗ್ಗೆ ಮಾತಾಡೋದನ್ ಬಿಟ್ಟು ಆಗೋಂತದ್ರ ಬಗ್ಗೆ ನೀನ್ ಮಾತಾಡೋದು ಒಳ್ಳೇದಲ್ವಾ ಸುಮನಾ? ನಿನ್ನೆ ರಾತ್ರಿ ನಾನ್ ಕೊಟ್ಟಿರೋ ಡೋಸ್ಗೆ ಸುಮನ ಯಾವುದೋ ನಿರ್ಧಾರಕ್ಕೆ ಬಂದಿರೋ ಹಾಗಿದೆ. ಏ ಸುಮ್ಮಿ, ಸ್ವಲ್ಪ ಅರ್ಥ ಆಗೋ ತರ ಹೇಳು. ಇದ್ರಲ್ಲಿ ಅರ್ಥ ಆಗ್ದಿರೋಂಥದ್ದು ಏನಿದೆ ಚಿಕ್ಕಮ್ಮ? ಇನ್ನೊಂದ್ 2-3 ತಿಂಗಳಲ್ಲಿ ನನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ನಮ್ಮ ಅಕ್ಕಂಗ್ ಸೇರತ್ತೆ. ನೋಡ್ತಾ ನೋಡ್ತಾ 50 ಕೋಟಿನ ಯಾರಾದ್ರೂ ಕಳ್ಕೋತಾರಾ? ಅದಕ್ಕೆ ನನಗೆ ಅಂತ ಮಕ್ಳಿದ್ರೆ ಆಸ್ತಿ ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದೀನಿ. ಹೇಳಿದ್ರೆ ಸಾಕಾಗಲ್ಲ, ನೀನ್ ಮಕ್ಳನ್ ಹೇರ್ಬೇಕು. ಆದ್ರೆ ಅದು ಅಸಾಧ್ಯ. ಹೋಗ್ಲಿ, ದತ್ತು ತಗೊಳ್ಳೋಣ ಅನ್ಕೊಂಡ್ರೆ ನಂಗೆ ಆ ಮಗು ಬೇಡ ಈ ಮಗು ಬೇಡ ಅಂತ ಹೇಳ್ತೀಯ. ಅಂತದ್ರಲ್ಲಿ ವಾರಸತ್ವನ ಹೇಗ್ ಪಡ್ಕೋತೀಯ ನೀನು? ಬೇಕು ಬೇಕು ಅಂತ ಕೇಳ್ಕೊಂಡ್ರೆ ಆಗಲ್ಲ ಸುಮನ. ಯಾವ್ದೇ ಮಗುನ ನೀ ತಗೊಂಡ್ರು ಅದನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ದಾರಿ ಇಲ್ದೇ ಇರೋದ್ರಿಂದ ಸುಮನ ಮಾತಿಗೆ ಅರ್ಥ ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೆ ಅತ್ತೆ. ತಿಲೋತ್ತಮ ಅಮ್ಮ ಅಷ್ಟಕ್ಕೂ ಅವ್ರೊಬ್ಬ ತಾಯಿನಾ? ನೈನಿ, ಏನ್ ಹಾಗಂತಿದ್ಯಾ? ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ ಯಜಮಾನ್ರೆ. ನಾನ್ ಹೀಗೆ ಹೇಳೋದು, ಕೃಷ್ಣರಾಮ ಅನ್ನೋ ವಯಸ್ಸಾಗಿದ್ರು ಕೂಡ ಸಂಸಾರನ ಹಾಳು ಮಾಡೋಂತ ಯೋಚನೆ ಮಾತ್ರ ಬಿಟ್ಟಿಲ್ಲ ಅವರು. ನೈನಿ, ಇವಾಗ ಅವಳಂತದ್ ಏನ್ ಮಾಡಿದ್ಲು ಅಂತ ನೀನ್ ಹೀಗ್ ಮಾತಾಡ್ತಿದ್ಯಾ? ನೀವಲ್ಲಿದ್ರಿ, ಕೇಳಿಸ್ಕೊಂಡ್ರಿ. ನನ್ ತಂಗಿಗೆನ ಹುಚ್ಚಿಡ್ದಿದೆ, ಹಾಗಂತ ಅವಳು ವಿಕ್ರಾಂತ್ ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅದೇನೋ ಒಳ್ಳೇದು ಅನ್ನೋ ತರ ನಿಮ್ಮಮ್ಮ ಸಪೋರ್ಟ್ ಮಾಡಿದ್ರಲ್ಲ, ಇದೆಷ್ಟ್ರ ಮಟ್ಟಕ್ಕೆ ಸರಿ ಹೇಳಿ? ನಿನ್ ತಂಗಿ ಜೀವನ ಹಾಳಾಗ್ಬಿಡುತ್ತೆ ಅಂತ ನೀನ್ ಅದೆಷ್ಟು ಯೋಚನೆ ಮಾಡ್ತಿದ್ಯೋ, ಅವ್ರ ಮಗನ್ ಲೈಫ್ ಏನ್ ಆಗ್ಬಿಡುತ್ತೋ ಅಂತ ತಾಯಿಯಾಗಿ ಅವ್ರು ಯೋಚನೆ ಮಾಡಿದ್ರಲ್ಲಿ ತಪ್ಪಿಲ್ವಲ್ಲ? ಇದೆ, ದುರಾಸೆ ಇದೆ ಅಷ್ಟೇ. ವಿಕ್ರಾಂತ್ ಅವ್ರಿಗೆ ಮಕ್ಳಿಲ್ಲ ಸರಿ, ಆದ್ರೆ ಒಳ್ಳೆ ಮನ್ಸಿದ್ಯಲ್ಲ. ಕಾನಿವಿನ ಎತ್ಕೊಂಡ್ ಹೋಗಿ ತಪ್ಪು ಮಾಡಿದ್ರು ಸುಮನ ಮೇಲಿರೋ ಪ್ರೀತಿಯಿಂದನೇ ಹೀಗೆಲ್ಲ ಮಾಡಿರೋದು ಅಂತ ಎಲ್ರಿಗೂ ಗೊತ್ತು. ಅವ್ರ ಮಧ್ಯೆ ಮನಸ್ತಾಪ ಇರ್ಬೋದು, ಆದ್ರೆ ದೊಡ್ಡೋರಾಗಿ ಅವ್ರನ್ನ ಒಂದ್ ಮಾಡೋದ್ ಬಿಟ್ಟು ಇನ್ನೊಬ್ಳು ಹುಡುಗಿ ನೋಡಮ್ಮ ಅಂತ ಕೆಟ್ಟ ಸಲಹೆ ಕೊಡೋದ್ ಸರಿನಾ? ಸರಿ, ನಿನ್ ಪ್ರಕಾರ ನೀನ್ ಹೇಳಿದ್ದೆ ರೈಟ್ ಅಂತ ಅನ್ಕೊಳ್ಳೋಣ. ಚಿಕ್ಕ ಮಗನ್ಗೂ ಮಕ್ಳಿರ್ಬೇಕು ಅಂತ ಅವ್ರು ಅನ್ಕೊಳ್ಳೋದ್ ತಪ್ಪ? ಒಬ್ಬ ಸೊಸೆಗ್ ಮಗು ಆಗ್ತಿಲ್ಲ ಅಂತ ಇನ್ನೊಂದ್ ಸೊಸೆನ್ ಕರ್ಕೊಂಡ್ ಬಂದ್ಬಿಡ್ತಾರ? ಅವ್ರಿಗೆ ಮಗು ಆಗಿರ್ಲಿಲ್ಲ ಅಂದಿದ್ರೆ ಹೀಗೆ ಮಾಡ್ತಿದ್ರ ಅವರು? ಮಗನ ಮಗು ಆಗೋವರೆಗೂ ಸಂಬಂಧಗಳನ್ನ ತರ್ತಾನೆ ಇರ್ತಾರ ನಿಮ್ಮಮ್ಮ? ಮತ್ತೆ ಏನ್ ಮಾಡ್ಬೇಕು ನೈನಿ? ಆಸ್ತಿ ಹೋಗ್ಬಾರ್ದು ಅಂತ ಸುಮನ ಯೋಚನೆ ಮಾಡಿದ್ರೆ ಅದನ್ನ ನಿಜ ಮಾಡ್ಬೇಕು ಅಂತ ತಿಲೋತ್ತಮ ಮಾಮ್ ಸಪೋರ್ಟ್ ಮಾಡಿರ್ಬೇಕು. ಸ್ವಂತ ಅಕ್ಕನ್ ಮಗಳನ್ನೇ ತನ್ ಮಗಳ ತರ ನೋಡ್ಕೋ ಅಂದ್ರೆ ನೋಡ್ಕೊಳ್ತಿರೋಳು ಈ ಸುಮನ ನಾಳೆ ಎಲ್ಲಿಂದನೋ ಬಂದಿರೋ ಅವಳ್ಗಾಗೋ ಮಗುನ ತನ್ ಮಗಳಿಗೆ ಒಪ್ಕೋತಾಳ?
ಆಗ ನಂಗ್ ಆಸ್ತಿ ಬೇಡ, ನನ್ ಗಂಡ ನನಗ್ ಬೇಕು ಅಂದ್ರೆ ವಿಕ್ರಾಂತ್ ಅವರು ಸುಮ್ನಿರ್ತಾರ? ಅವ್ನು ಹೊಡೆದು ಬಿಡ್ತಾನೆ. ಈಗಾಗ್ಲೇ ತುಂಬಾ ನೊಂದಿದ್ದಾನೆ. ಅವನ್ ಮೆಂಟಲ್ ಕಂಡೀಷನ್ ನೋಡ್ತಿದ್ರೆ ನನಗ್ ತುಂಬಾ ಭಯ ಆಗ್ತಿದೆ. ನಿಮ್ಮಮ್ಮ ಹೀಗೆ ಮೊಂಡತನ ಮಾಡ್ತಾ ಇದ್ರೆ ಆವೇಶದಲ್ಲಿ ವಿಕ್ರಾಂತ್ ಅವರು ಮಾಡ್ಬಾರ್ದನ್ನೇನಾದ್ರೂ ಮಾಡ್ಕೊಂಡ್ರೆ ಅದಕ್ಕೆ ಯಾರ್ ಜವಾಬ್ದಾರರಾಗ್ತಾರೆ ಹೇಳಿ? ಎಲ್ಲ ಗೊತ್ತಿರೋರು ಏನಾಗುತ್ತೋ ಅದಾಗ್ಲಿ ಅಂತ ಅನ್ಕೊಂಡಾಗ ಪ್ರತಿ ಸಲನೂ ಒಳ್ಳೇದಾಗಲ್ಲ ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ. ಸುಮನಾಗ್ ನೀನ್ ಹೇಳಿದ್ಯಲ್ಲ. ಹೇಳಿದೆ. ಕೇಳಲಿಲ್ಲ. ಅದಕ್ಕೆ ನಾನು ಹೊಡೆದಿದ್ದು. ನಾನು ಆ ಕೆಲಸ ಮಾಡಕ್ಕಾಗಲ್ಲ. ನೈನಿ, ರಿಲ್ಯಾಕ್ಸ್. ಫ್ಯಾಮಿಲಿ ಅಂದಮೇಲೆ ಆಸ್ತಿ, ಅಂತಸ್ತು, ಅಧಿಕಾರ ಇಷ್ಟು ಮಾತ್ರ ಅಲ್ಲ, ಅದಕ್ಕೂ ಮೇಲೆ ಜಗಳ, ಸಮಸ್ಯೆಗಳು, ಕೋಪ ಎಲ್ಲ ಇರುತ್ತೆ. ತಿದ್ಕೊಂಡು ಹೋದ್ರೆ ಸಂತೋಷದ ಕುಟುಂಬ, ಇಲ್ಲ ಅಂತಂದ್ರೆ ದುಃಖಭರಿತ ಕುಟುಂಬ. ನಾನು ಸ್ವಲ್ಪ ಹೇಳಿದ್ರು ನೀನ್ ಜಾಸ್ತಿ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತು. ಸುಮ್ಮನೆ ಇರೋ. ಏನ್ ಮಾಡ್ತಾ ಇದೀಯಾ? ಬನ್ರಿ. ಬಿಡು ಕೈ. ನೋಡಿದ್ರಾ? ನೋಡ್ತಾ ಇದ್ದೀರಾ? ಗಾನವಿದ್ದಾಳೆ. ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಮಕ್ಕಳು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಮನ್ಸು ಬರಲ್ಲ. ಆ ಮಾತನ್ನ ಪಕ್ಕಕ್ಕಿಡಿ. ಇಂಥ ಮಗುನ ನಾನ್ ಹೆರ್ಬೇಕು ಅಂತ ಆಸೆ ಇರಲ್ವಾ? ಇದ್ರೂ ಆಗಲ್ಲ ಅಲ್ವಾ? ಅದಾಗ್ದಿರೋ ಹಾಗೆ ಮಾಡಿದ್ ನೀವೇ. ಗರ್ಭಕೋಶ ತೆಗಿದೇ ಇದ್ರೆ ನಾನ್ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ರು ಸುಮ್ನಿರ್ಬೇಕಿತ್ತು. ನಾನ್ ಸಾಯ್ಲಿ ಅಂತ ಬಿಡ್ಬೇಕಿತ್ತು. ಮಗುನ್ ಹೆತ್ತು ಕಣ್ಮುಚ್ಚು ತಾಯಿ ಅಂತ ಹೆಸರು ಬರ್ತಿತ್ತು. ಆ ಮಗು ಜೀವಂತವಾಗಿತ್ತೋ ಇಲ್ವೋ ಅನ್ನೋದ್ ಮುಖ್ಯ ಅಲ್ಲ. ಆದ್ರೆ ಈಗ ಪಾಪ ಇವಳಗ್ ಮಗು ಆಗಲ್ಲ ಅನ್ನೋ ಕರುಣೆಯಿಂದ ಮನೇಲೆ ಇಟ್ಕೊಂಡಿದ್ದಾರೆ ಅಂತ ಜನರು ಮಾತಾಡ್ಬೇಕಾ? ನಾನ್ ತಾಯಿ ಆಗದೆ ಇದ್ರು ಶ್ರೀಮಂತಿ ಆಗಿರ್ಬೇಕು, ಹಾಗೆ ಸಾಯ್ಬೇಕು. ಸುಮನಾ, ನಿಂಗೆ ತಲೆ ಕೆಟ್ಟಿದೆ ಕಣೆ. ಮಕ್ಕಳಾಗ್ದಿರೋ ಗಂಡ ಹೆಂಡ್ತಿರೋ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ಅವರು ತುಂಬಾ ಹ್ಯಾಪಿಯಾಗಿ ಕೂಡ ಇದ್ದಾರೆ. ಅವ್ರ ವಿಷಯ ನನಗ್ ಬೇಕಾಗಿಲ್ಲ. ನನ್ನ ಆಸ್ತಿ ಹೋಗ್ಬಾರ್ದಂದ್ರೆ ನನಗೆ ಅಂತ ಒಂದ್ ಮಗು ಇರ್ಬೇಕು. ಅದು ನನ್ ಸೌತಿದಾದ್ರೂ ಪರವಾಗಿಲ್ಲ. ಅಲೆಲೆಲೆ, ಆಹಾಹಾ, ಏನಮ್ಮ ಗಾಯತ್ರಿ, ಆಹಾಹಾ, ಆಹಾಹಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಬಂಗಾರಿ, ಇಲ್ಲಿ ನೋಡು ಪುಟ್ಟ, ನಾನು ಆಟ ಆಡಿಸ್ತಾ ಇದ್ದೀನಿ. ತಾತ ಬೇಕಾ? ಅಮ್ಮನವ್ರಿಗೆ ಪೂಜೆ ಮಾಡ್ತಾವ್ರ ತಾತ. ಒಂದ್ 5 ನಿಮಿಷ ಆದ್ಮೇಲೆ ನಿನ್ನ ಎತ್ಕೊಂತಾರೆ. ಇರೋ. ಓನ್ ಚಿನ್ನಿ, ಗಾಯತ್ರಮ್ಮ. ಓಹೋ, ಹೇ ಜೀವ, ನೈನಿ ಬರ್ತಾ ಇದ್ದಾಳೆ, ಮಾತಾಡ್ಬೇಡ. ಓ, ಚೆನ್ನಾಗಿದ್ದೀರಾ ಶಾಸ್ತ್ರಿಗಳೇ? ಚೆನ್ನಾಗಿದ್ದೀನಮ್ಮ. ಪರಮೇಶ್ವರಿ ಸನ್ನಿಧಾನದಲ್ಲಿ ನಿಶ್ಚಿಂತವಾಗಿದ್ದೀನಮ್ಮ. ಹೇ ಗಾಯತ್ರಿ, ಚೆನ್ನಾಗಿದ್ಯಾ ಕಂದ? ನಾಗರಾಜ್ ಮಾವನ ಹತ್ರ ಬೆಳಗ್ಗೆನೆ ಹಾಲ್ ಕಳ್ಸಿದ್ನಲ್ಲ, ಕುಡಿದ್ಯಾ? ಜೀವ ಅಣ್ಣ, ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ನಿಮ್ ಥರನೇ ಕಾಕಿ ಬಟ್ಟೆ ಹಾಕೊಂಡಿದ್ರು. ನೀವೇನೋ ಅನ್ಕೊಂಡು ಹತ್ರಕ್ ಹೋಗಿ ನೋಡಿದ್ರೆ ಬೇರೆ ಯಾರು. ಹೌದು, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಅಂತ ಫೋನು ಮಾಡ್ಲಿಲ್ಲ. ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಬಂದೆ ಶಾಸ್ತ್ರಿಗಳೇ. ಇಲ್ಲಿವರೆಗೂ ಬಂದಲ್ಲ, ನಿಮ್ಮನ್ನು ಮಾತಾಡ್ಸ್ ಹೋಗೋಣ ಅಂತ ಬಂದೆ. ಒಳ್ಳೇದಮ್ಮ. ಶಾಸ್ತ್ರಿಗಳೇ, ನಿಮ್ ಮಗಳು ಶಾರದಕ್ಕನ್ ಫೋಟೋ ತೋರಿಸ್ತೀನಿ ಎಂದಿದ್ರಿ. ಹೌದು ಜೀವ, ಅವತ್ತು ನೈನಿಗೆ ಶಾರದಾ ಫೋಟೋ ತೋರಿಸ್ತೀನಿ ಅಂದಿದ್ದೆ. ನೆನ್ಪಿಟ್ಕೊಂಡ್ ಕೇಳಿದಾಗ ತೋರ್ಸ್ಬೇಕಲ್ವಾ?
ತಗೊಂಡ್ ಬರ್ತೀನಿ ಇರು. ಜೀವ ಅಣ್ಣ, ಗಾಯತ್ರಿ ಅಂಗಾಲಕ್ ಕೂಡ ದೃಷ್ಟಿ ಆಗ್ದಿರೋ ತರ ದೃಷ್ಟಿ ಬಟ್ಟಿಟ್ಬಿಡಿ ಅಂತ ಶಾಸ್ತ್ರಿಗಳಿಗೆ ಹೇಳಿ. ನಿಮಗ್ ಹೇಳಕ್ ಆಗಲ್ಲ ಅಲ್ವಾ, ಕಾಡ್ಗೆ ಡಬ್ಬಿ ತಂದು ನೀವೇ ಇಟ್ಬಿಡಿ. ಈ ಹುಡುಗಿ ನೋಡು, ಬಿಕಾಂ ಓದಿದಾಳೆ. ಅಪ್ಪ ಗೌರ್ಮೆಂಟ್ ಎಂಪ್ಲಾಯಿ, ಅಮ್ಮ ಹೌಸ್ ವೈಫ್. ಈ ಹುಡುಗಿಗೆ ಆಸ್ತಿ ಏನೂ ಇಲ್ದೇ ಇದ್ರೂ ಸುಂದರವಾಗಿದ್ದಾಳೆ. ನನ್ಗಿಂತ ಚೆನ್ನಾಗಿದ್ರೆ ಪ್ರಾಬ್ಲಮ್ ಆಗ್ಬೋದೇನೋ ಅತ್ತೆ. ನೂಲಿನಂತೆ ಸೀರೆ. ಮಕ್ಕಳು ಸುಂದರವಾಗಿರ್ಬೇಕು ಅಂದ್ರೆ ಕೆಲವೊಂದನ್ನ ಆಕ್ಸೆಪ್ಟ್ ಮಾಡ್ಲೇಬೇಕು. ಈ ಫೋಟೋ ನೋಡು. ಎಷ್ಟೇ ಆದ್ರೂ ಸುಮನ ಅದೃಷ್ಟವಂತೆ ಮಾಮ್. ಅಲ್ಲ, ನಾನು ಹಾಸಿನಿ ಮದ್ವೆ ಆಗ್ಬೇಕಾದ್ರೆ ನನ್ಗೆ ಆಪ್ಷನ್ನೇ ಇರ್ಲಿಲ್ಲ. ಫೋಟೋ ತೋರ್ಸಿದ್ರು, ಹೆಣ್ ನೋಡಕ್ ಹೋದ್ವಿ, 3 ದಿನಕ್ಕೆ 3 ಗಂಟೆ ಹಾಕೋ ರೀತಿ ಆಗೋಯ್ತು. ಏನ್ರಿ ನಮ್ ಮದುವೆ ವಿಷಯ ಮಾತಾಡ್ತಿದ್ದೀರಾ? ಮಾಡಿರೋ ಪಾಪ ಆಗಾಗ ನೆನ್ಪಾಗತ್ತಲ್ಲ. ನಾನಾದ್ರೆ ಕಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸುಮ್ನೆ ಅದ್ಗೆ ಏನೋ ಫೋಟೋ ತೋರಿಸ್ತಾರಂತೆ, ನೋಡೋಣ. ಸುಮನಮ್ಮನ್ ಬರ್ತಡೇ ಫೋಟೋನ ಅಕ್ಕ? ಹಾಗಾದ್ರೆ ಬರೀ ಡ್ರೆಸ್ಸೇ ನೋಡ್ಬೇಕು. ಇದು ಸುಮ್ಮಿ ಫೋಟೋಸ್ ಅಲ್ಲ, ಹುಡ್ಗಿರ್ ಫೋಟೋಸು. ಚಿಚಿಚಿ, ನಿಮ್ ಬುದ್ಧಿಗೆ ಏನ್ ಬಂತು ಅತ್ತೆ? ಏಯ್ ಕೋತಿ, ಫೋಟೋ ನೋಡೋದೇ ತಪ್ಪು ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾ? ಹಾಗಲ್ಲ ಅತ್ತೆ, ನೀವು ಜಗದೀಶ್ ಮಾವನ್ ಫೋಟೋನ ನೋಡ್ಬೇಕು, ಸುಮನ ವಿಕ್ರಾಂತ್ ಫೋಟೋನ ನೋಡ್ಬೇಕು. ಅದನ್ ಬಿಟ್ಟು ಈ ತರ ಬೇರೆ ಹುಡುಗಿರ್ ಫೋಟೋ ನೋಡ್ಕೊಂಡ್ ಕುತ್ಕೊಳ್ಳೋದು ನಂಗ್ ಒಂದ್ ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲಪ್ಪ. ಏಯ್, ಜಾಸ್ತಿ ತಲೆ ಓಡಿಸ್ಬೇಡ. ನಾವ್ ನೋಡ್ತಾ ಇರೋ ಉದ್ದೇಶ ಬೇರೆ. ಅದೇನು ಅಂತ ಹೇಳಿ ಸಾಯ್ರಿ. ಐ ಮೀನ್ ಹೇಳಿ ನನ್ ಮುದ್ದಿನತ್ತೆ. ಇಲ್ಲಿ ಕೇಳು, ನಾನ್ ಹೇಳ್ತೀನಿ. ನನ್ಗೆ ಚಿಟ್ಕಿ ಹೊಡಿತೇನೆ, ತಲೆ ಕೆಟ್ಟೋಳೆ. ಆಸ್ತಿಗೋಸ್ಕರ ಗಂಡನ್ನೇ ಪಣಕ್ಕಿಡ್ತೀಯ ಸುಮ್ಮಿ? ಅದು ನನ್ನ ಇಷ್ಟ. ಅಯ್ಯೋ ದಡ್ಡಿನ್ ತಂದು ಅರ್ಥ ಮಾಡ್ಕೊಳೆ. ನಮಗ್ ಮಕ್ಕಳಿಲ್ಲ ಅಂದ್ರು ನಾನು ನನ್ ಗಂಡ ಅನ್ಯೋನ್ಯವಾಗೇ ಇದೀವಿ. ನಮಗೇನು ಕೋಟಿಗಟ್ಲೆ ಆಸ್ತಿ ಇಲ್ಲ, ಆದ್ರೂ ನಾವಿಬ್ರು ಸಂತೋಷವಾಗಿದೀವೋ ಇಲ್ವೋ? ಹೌದಮ್ಮ, ನನ್ನ ಹೆಂಡತಿಗೆ ಹೂ ಮುಡಿಸ್ಬೇಕು ಅಂದ್ರೆ ಕುರ್ಚಿನೋ ಮಂಚದ ಮೇಲೆ ಹತ್ತಿ ಹೂ ಮುಡಿಸ್ತೀನಿ. ನನ್ಗೆ ಕೈ ತುತ್ತು ಹಾಕ್ಬೇಕು ಅಂತಂದ್ರೆ ನಮ್ಮವಳು ಮಂಡಿ ಊರ್ಕೊಂಡೆ ನಂಗೆ ಊಟ ಮಾಡಿಸ್ತಾಳೆ ಅಲ್ವೇನ ಲೈಟ್ ಹೌಸ್? ಇವಾಗ ನಿಮ್ಮಿಬ್ರು ಲವ್ ಸ್ಟೋರಿ ಯಾರು ಕೇಳಿದ್ರು ಮಾವ? ಸುಮನಾಗ್ ಬೇಕಾಗಿರೋದು ಮಗುನ ಮನೆನಾ? ಅದೇ ತಾನೇ ಮುಖ್ಯ ಇವಾಗ. ವಲ್ಲಭ, ದುಡ್ಡು ಆಸ್ತಿನೇ ತುಂಬಾ ಮುಖ್ಯ ಅನ್ಕೊಳ್ಳೋರು ಜಾಸ್ತಿ ಕೊಬ್ಬಿರೋರು ಕೋಟ್ಯಾಂತರ ಜನ ಇದಾರಪ್ಪ. 2 ಬಂಗಾರದ ಚಮ್ನ ತೂತ್ ಮಾಡಿ ಆ ತೂತಾಗಿರೋ ಚಂಬನ್ನ ಪ್ಯಾಂಟ್ ತರ ಹಾಕೊಳ್ಳೋದಲ್ಲ. ಒಬ್ರಿಗೆ ವಯಸ್ಸಾದ್ಮೇಲೆ ನೀರಿನ ಗ್ಲಾಸ್ ಕೂಡ ಹಿಡ್ಕೊಳಕ್ಕಾಗಲ್ಲ. ಆಗ ಆಸ್ತಿಗಿಂತ ಆರೋಗ್ಯನೇ ಮುಖ್ಯ ಅನ್ಕೋತಾರೆ, ಅಂದ್ರೂ ಉಪಯೋಗ ಇರಲ್ಲ. ಇವ್ರಿಗೆ ಅರ್ಥ ಆಗೋಷ್ಟ್ರಲ್ಲಿ ಈ ಜನ್ಮ ಕಳೆದೋಗಿರತ್ತದ್ಗೆ. ಆಸ್ತಿ ಇಲ್ದೆ ನಾನು ಇರಕ್ಕಾಗಲ್ಲ ರೀ. ನಾನಿರ್ತೀನಿ. ನನ್ನ ಬೇಕಾದ್ರೆ ಬಿಡ್ತೀರಾ? ಹೇಳಕ್ಕಾಗಲ್ಲ. ಏ ವಿಕ್ರಾಂತ್, ಸಿಟ್ಟಲ್ಲಿ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡ್ವೋ. ಮಾಮ್, ದಯವಿಟ್ಟು ಈ ಪ್ರಯತ್ನಗಳನ್ನ ಇಲ್ಲೇ ಬಿಟ್ಬಿಡಿ. ನಾನು ಒಪ್ಕೊಳ್ದೇನೆ ನೀವೆಷ್ಟು ಫೋಟೋ ನೋಡಿದ್ರೂ ಉಪಯೋಗ ಇಲ್ಲ. ಏ ವಿಕ್ರಾಂತ್, ಕಷ್ಟ ಸುಮನ, ನಿನ್ ಗಂಡ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನನ್ ಗಂಡ ಮಾತ್ರ ಕೇಳ್ಬಿಡ್ತಾನ? ಎಲ್ಲ ಗಂಡಂದ್ರು ಆಡೋದು ಹೀಗೇನಮ್ಮ.
ಬುದ್ಧಿ ಬರೋ ಹಾಗೆ 2 ಬಿಟ್ಟು ಹೇಳ್ಬೇಕು. ಲೈಟ್ ಹೌಸ್, ನೀನ್ ಸಿಟ್ ಮಾಡ್ಕೋಬೇಡ, ಕಾಮಾಗಿರು. ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರರು. ಏನೂ ಇಲ್ದೇ ಇದ್ರು ಕತ್ತೆ ಪೇಪರ್ನು ತಿನ್ನತಂತೆ. ಹಸಿವೆ ಅಂತದ್ದು. ನಮಗ್ ತಿನ್ನಕ್ಕಿದ್ರು ಕೂಡ ಏನು ತಿಂದೆ ಯಾಕೆ ಹಾಗೆ ಇದ್ದೀರಾ? ನನಗೆ ಹಸುವಾಗ್ತಿಲ್ಲ. ನಾನ್ ತಿಂದೆ ಇದ್ರೆ ಒಂದ್ ಅರ್ಥ ಇದೆ, ನೀವ್ಯಾಕೆ ತಿಂತಾ ಇಲ್ಲ? ಏನು ನನ್ನಂತವ್ರಿಗೆ ಫೀಲಿಂಗ್ಸ್ ಇರಲ್ವಾ? ಆದ್ರೂ ನಂಗೆ ಯಾವ ಚಿಂತೆನೂ ಇಲ್ಲ. ಪ್ರಶಾಂತವಾಗಿರ್ಬೇಕು ಅಂತ ಇಲ್ಲಿಗೆ ಬಂದು ಕೂತಿದ್ದೀನಿ ಅಷ್ಟೇ. ನೀವ್ ಯಾವಾಗ್ಲೂ ನೆಮ್ಮದಿಯಿಂದ ಇರ್ಬೇಕು. ಇರಕ್ ಬಿಡಲ್ಲ ಅಂತ ತಾನೇ ಅರ್ಥ. ಅಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ನೀನು? ನನಗ್ಯಾಕಂತಿದ್ದೀರಾ? ನಾನೇನ್ ಮಾಡ್ದೆ ಈಗ? ಮಾಮಿಗೆ ಹೇಳಿ ನನಗ್ ಮದ್ವೆ ಮಾಡ್ಸಕ್ ನೋಡ್ತಾ ಇದೀಯಲ್ವಾ? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ನಾನೊಂದ್ ಮಾತು ಕೇಳದೇನೆ ನಿಮ್ ಪಾಡಿಗೆ ನೀವೆಲ್ಲ ಡಿಸೈಡ್ ಮಾಡ್ತಾ ಇದೀರಲ್ಲ. ನನ್ ಮನ್ಸಲ್ಲಿ ಏನಿದೆ ಅನ್ನೋದ್ನ ಎಲ್ರೂ ಇದ್ದಾಗ್ಲೇ ಹೇಳದ್ನಲ್ಲ. ನಾನ್ ಸತ್ರು ಮದ್ವೆ ಆಗಲ್ಲ. ನಿಮಗ್ ಮಾಡಿಸ್ದೆ ನಾನ್ ಸಾಯಲ್ಲ. ಇಲ್ಲಿ ಸಂತೋಷವಾಗಿ ಬದುಕೋಕ್ ಯಾರ ಕೈಲಿ ಸಾಧ್ಯ? ಮನ್ಸ್ ಮಾಡಿದ್ರೆ ಸಾಧ್ಯ ರೀ. ನೀವು 2 ವಿಷಯಕ್ಕೆ ಸಹಕಾರ ಕೊಟ್ರೆ ಸಾಕು. ಒಂದು ತಾಳಿ ಕಟ್ಟೋದಿಕ್ಕೆ, ಇನ್ನೊಂದು ಶಾಂತಿ ಮುಹೂರ್ತಕ್ಕೆ. ನೀನು ಒಬ್ಳು ಹೆಣ್ಣೇನೆ ಸುಮ್ಮನ. ಯಾರೇ ಆದ್ರೂ ತಮ್ಮ ಜೀವನಕ್ಕೆ ಇನ್ನೊಬ್ಳ ಹೆಣ್ಣು ಬರಬಾರದು ಅಂತ ಬೇಡ್ಕೋತಾರೆ. ಆದ್ರೆ ನೀನು ಬಂದ್ರೆ ಒಳ್ಳೇದು ಅಂತ ಅನ್ಕೋತಿದ್ಯಾ. ಬಂದ್ರೇನೆ ನನ್ನ ಆಸೆ ಎಲ್ಲ ತೀರೋದು ಅಂತ ನನಗ್ ಕ್ಲಿಯರ್ ಆಗಿ ಗೊತ್ತಾದ್ಮೇಲೆ ನಾನ್ಯಾಕ್ ಸುಮ್ನೆ ಇರ್ತೀನಿ ಹೇಳಿ? ನಿನಗೇನ್ ಬೇಕೋ ಲಿಸ್ಟ್ ಬರ್ದು ಕೊಡು ಸುಮನ. ಅದನ್ನೆಲ್ಲ ತಂದು ಕೊಡ್ತೀನಿ. 1 ದಿನ ಅಲ್ಲ, 1 ತಿಂಗಳಲ್ಲ, ಜೀವನ ಪರ್ಯಂತ ನಿನ್ನ ಆಸೆಗಳನ್ನ ತೀರ್ಸೋ ಜವಾಬ್ದಾರಿ ನಂದು. ನನಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಮಾತ್ರ ಬಿಟ್ಬಿಡು ಪ್ಲೀಸ್. ಅಬ್ಬಬ್ಬಾ ಅಂದ್ರೆ 2 ಲಕ್ಷ ಕೂಡ ಬೆಲೆ ಬಾಳಲ್ಲ. ನಾನು 10 ಪಟ್ಟು ಜಾಸ್ತಿ ಕೊಡ್ತೀನಿ. 20 ಲಕ್ಷ. ತಾಳಿ ತೆಗೆದ್ಬಿಡು, ಏನೂ ಆಗಲ್ಲ. ಹೌದಮ್ಮ, ನಿನ್ ಸೌತಿ ಕುತ್ತಿಗೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಇದು ನನ್ ಕೊಡಲ್ಲ. ನನ್ ಗಂಡ ಏನ್ ಸತ್ತಿದಾನಾ? ಸುಮನಾ, ಸಾಕ್ ಮಾಡು. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ಬೇಡ. ನಿನ್ನ ಈ ಅವತಾರಕ್ಕೆ ಪ್ರತಿ ಕ್ಷಣ ಅವನು ನರಳ್ತಾ ಇದ್ದಾನೆ. ಆ ವಿಷಯಕ್ಕೆ ಬಂದ್ರೆ ನಿನ್ ವಿಷಯದಲ್ಲಿ ಅವನು ಎಷ್ಟು ನೊಂದ್ಕೊಂಡು ಕಷ್ಟ ಪಡ್ತಿದೆ ಅನ್ನೋ ವಿಷಯ ನಿನ್ಗೇನಾದ್ರೂ ಗೊತ್ತಿದ್ಯಾ? ನೀವೆಲ್ರೂ ಸೇರಿ ನನ್ನ ಹುಚ್ಚಿ ಮಾಡಕ್ ನೋಡ್ತಿದ್ದೀರಾ. ನಾನ್ ಈ ತಾಳಿನ ಕೊಡಲ್ಲ. ಆ ದೇವ್ರ ಇಳಿದ್ ಬಂದ್ರು ಸರಿ, ನನ್ ತಾಳಿ ಮಾತ್ರ ನನ್ ಕತ್ತಲ್ಲೇ ಇರ್ಬೇಕು. ಅಯ್ಯೋ ರಾಮಚಂದ್ರ, ಮನೆಯಲ್ಲಿ ಯಾಕೆ ಇಷ್ಟೊಂದು ಜಗಳ ನಡೀತಾ ಇದೆ ತಂದೆ? ಹಾ, ದೇವ್ರನ್ನ ಯಾಕೆ ನೆನ್ಸ್ಕೋತಿದ್ಯಾ ತಿಲೋತ್ತಮ? ನೀನಾದ್ರೂ ಸುಮ್ಮನ ಎದುರಿಗೆ ನಿನ್ ತಾಳಿ ತೆಗೆದು ಅವಳಿಗೆ ಸಪೋರ್ಟ್ ಮಾಡಬಹುದಲ್ವಾ? ನೀವು ನನ್ ತಂಟೆಗೆ ಬರ್ಬೇಡಿ. ವಲ್ಲಭ, ಸಖಿ, ನನ್ ಜೊತೆ ಬನ್ನಿ. ಡ್ಯಾಡ್, ನಿಮಗೂ ಕೂಡ ಬುದ್ಧಿ ಶಾರ್ಪ್ ಆಗ್ತಾ ಇದೆ. ಹೋಗ. ಇಲ್ಲ ಅಂದ್ರೆ ಇನ್ನೇನ್ರಿ, ಮಕ್ಳಾದ ತಕ್ಷಣ ಆಸ್ತಿನ ಭಾಗ ಮಾಡ್ಬೇಕು ಅಂತಂದ್ರು. ಮತ್ತೆ ಅವರೇ ಮಗು ಬದುಕಿಲ್ಲ ಅಂದ್ರೆ ಆ ಆಸ್ತಿ ಕೊಟ್ಟೋರ್ಗೆ ವಾಪಸ್ ಕೊಡ್ಬೇಕು ಅಂತಂದ್ರು. ಅಂದ್ರೆ ನನ್ ಮಗು ಸಾಯತ್ತೆ ಅಂತಾನೆ ಅವ್ರ ಹಾಗೆ ಬರ್ದಿರ್ಬೇಕು. ಹೇ ಪಾಗಲ್, ನೀನ್ ಈ ಮನೆಗೆ ಸೊಸೆ ಆಗ್ತೀಯ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅಬ್ಬಾ, ಲಾಜಿಕ್ ಎಲ್ಲ ಮಾತಾಡ್ಬೇಡಿ. ಅವ್ರು ಬರ್ದಿರೋದ್ರಲ್ಲಿ ಮ್ಯಾಜಿಕ್ ನಾನ್ ಹೇಳ. 10 ಪೈಸೆ ಕಾಯಿನ್ ಚಿತ್ರ, ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅಂತ ಬರ್ದಿರೋದು, ನಗ ನಾಣ್ಯನ ಊತಿಟ್ಟಿರೋದು, ಎತ್ ಬಂದು ಆಸ್ತಿ ಎಲ್ಲಿದೆ ಅಂತ ತೋರ್ಸೋದು. ಹೀಗೆ ಅವ್ರು ಬರ್ದಂಗೆಲ್ಲ ನಡ್ದಿಲ್ವಾ? ಹೇಳ್ರಿ, ನಡಿಲಿಲ್ವಾ? ನಡೀತು. ಅಂದ್ರೆ ಆ ಮುದ್ಕ ನನ್ ಮಗುನು ಸಾಯತ್ತೆ ಅಂತ ಬರ್ದಿದ್ದಾನೆ. ಅದಕ್ಕೆ ತಾನೇ ನನ್ ಮಗು ಸತ್ ಹೋಗಿದ್ದು.
ಈಗ ಬಾಯ್ ಮುಸ್ತೀಯಾ? ವಿಕ್ರಾಂತ್, ವಿಷಯ ಏನು ಅಂತ 2 ಮಾತಲ್ಲಿ ಹೇಳ್ಬಿಡು. ಅದೇನಿಲ್ಲ ಮಾಮ್, ನಿಮ್ ಚಿಕ್ಕ ಸೊಸೆ ಸುಮ್ಮನಾಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ ನಾನು. ಡಿವೋರ್ಸ್ ಪೇಪರ್ಸ್ ಇದು. ಈ ಪೇಪರ್ಸ್ ಅಲ್ಲಿ ತುಂಬಾ ವಿಷಯಗಳಿವೆ, ಆದ್ರೆ ಡಿವೋರ್ಸ್ ಆಗೋದು ತಪ್ಸಕ್ಕಾಗಲ್ಲ. ವಿಕ್ರಾಂತ್ ಅವರೇ, ಡೈವರ್ಸ್ ಕೊಡ್ತೀರಾ? ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಹೌದದ್ಕೆ ಸುಮನಾಗೆ ಎಷ್ಟು ಶಾಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವಳಿಗಿಂತ ನೀವೇ ಜಾಸ್ತಿ ಗಾಬರಿ ಆಗಿದ್ದೀರಾ. ಹೇಯ್, ತಮಾಷೆ ಮಾಡಬೇಡ. ಸುಮನ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಅಂತ, ಅವಳ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತು. ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸ್ತಾ ಬಂದಿದ್ಯಾ. ಅವಳು ಗೊತ್ತಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡೆ. ಇವನಿಗೆ ಕೋಪ ಸಿಟ್ಟು ಬರೋದಿಲ್ವಾ ಅಂತ ನೈನಿ ಹತ್ರ ನಾನು ತುಂಬಾ ಸಲ ಕೇಳ್ತಾ ಇದ್ದೆ. ನೀನ್ ಗ್ರೇಟ್ ಅಂತ ನಾನೇ ಹೇಳ್ತಿರ್ತೀನೋ. ಅಂಥದ್ರಲ್ಲಿ ಈಗ ನೀನ್ ಬಂದು ತುಂಬಾ ಸಿಂಪಲ್ ಆಗಿ ಸುಮನ ಜೊತೆ ಬಾಳೋದಕ್ಕಾಗಲ್ಲ ಅಂತ ಹೇಳೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಬ್ರೋ, ಈ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ. ಸುಮ್ಮನೆ ಇಲ್ಲದೆ ಇರ್ತೀನ ಅಥವಾ ಇರಲ್ವಾ ಅಂತ 1000 ಸಲ ಯೋಚನೆ ಮಾಡಿದ್ದೀನಿ ನಾನು. ಆದರೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಯೋಚನೆ ಮಾಡಿ ಸಾಯೋದಕ್ಕಿಂತ ಅವಳಿಲ್ದೆ ಬದುಕೋದೇನೆ ಬೆಟರ್ ಏನೋ ಅನಿಸ್ತು. ನಾನು ಸೈನ್ ಮಾಡಿ ತಗೊಂಬಂದಿದ್ದೀನಿ ಇಲ್ಲಿಗೆ. ಅದಕ್ಕೆ ನಿಮ್ಮ ತಂಗಿ ಹತ್ರ ಒಂದು ಸೈನ್ ಮಾಡಿಸಿ. ಅತ್ತೆ ಸಂಬಂಧ ನೋಡಿದ್ದಕ್ಕೆ ಫೋಟೋನ ಹರಿದಾಕಿದ್ರೆ ಹೊರತು ನಿನ್ನ ಬಿಡ್ತೀನಿ ಅಂತ ಮಾತ್ಕೋ ಹೇಳಲಿಲ್ಲ. ಮಕ್ಕಳಿಲ್ಲ ಅಂದ್ರು ನಿನ್ನೆ ತಮ್ಮ ಮಗು ತರ ವಿಕ್ರಾಂತ್ ಅವ್ರು ನೋಡ್ಕೋತಿದ್ರೆ ನೀನ್ ಮಾತ್ರ ಆಸ್ತಿಗೋಸ್ಕರ ಹೀಗೆಲ್ಲ ಅವ್ರಿಗೆ ನೋವು ಕೊಡ್ತಿದ್ಯಲ್ಲ ಸುಮನ. ಇದೆ ನಿಮ್ಮಿಬ್ರ ಮಧ್ಯೆ ಇರೋ ವ್ಯತ್ಯಾಸ. ನಿನ್ ಹುಚ್ಚು ಪ್ರಯತ್ನ ನಿಲ್ಸಕ್ಕೆ ಬೇರೆ ದಾರಿ ಕಾಣಿಸ್ತೆ. ನಿನ್ನ ಸ್ಥಾನ ಹೊರಗೆ ಅಂತ ಈ ಪೇಪರ್ಸ್ ರೂಪದಲ್ಲಿ ತೋರಿಸಿದ್ದಾರೆ. ಹೇಳು, ಸೈನ್ ಹಾಕ್ತೀಯ ಸುಮನ? ನನಗ್ ಮಕ್ಳಿಲ್ಲ ಅಂತಂದ್ರೆ ಆಸ್ತಿ ಎಲ್ಲ ನಿನ್ ಪಾಲಾಗತ್ತೆ. ಅದಕ್ಕೇನಾ ನೀನ್ 2ನೇ ಮದ್ವೆ ಮಾಡಿಸ್ಬೇಕು ಅನ್ನೋ ಹುಚ್ಚು ಯೋಚನೆ ಮಾಡಿರೋದು? ಸರಿ, ಒಂದ್ ಕೆಲ್ಸ ಮಾಡು. ನಿನಗೆ ಮಕ್ಕಳು ಆಗದೆ ಇರೋದ್ರಿಂದ ನನ್ ಮಗಳ ಗಾನವಿನ ನನ್ ಮಗಳ ತರ ನೋಡ್ಕೋತೀನಿ ಅಂತ ನನಗ್ ಮಾತು ಕೊಡು. ನಿನ್ನ ಆಸ್ತಿ ನಿನ್ನ ಹತ್ರನೇ ಇರುತ್ತೆ ಅಂತ ನಾನ್ ಕೂಡ ಮಾತು ಕೊಡ್ತೀನಿ. ಇದಕ್ಕಿಂತ ಚೆನ್ನಾಗಿ ಇನ್ಯಾರೂ ಹೇಳಕ್ಕಾಗಲ್ಲ. ನೈನಿದು ಒಳ್ಳೆ ಮನ್ಸಾಗಿರೋದ್ರಿಂದ ನಿನಗೆ ಅವಕಾಶ ಸಿಕ್ಕಿರೋದು ಸುಮ್ನಾ. ಜಾಸ್ತಿ ಯೋಚಿಸ್ಬೇಡ್ವೆ. ಸೂಜಿಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ. ಗಾನವಿನ ಬಂಗಾರದಾಗ ನೋಡ್ಕೋಬಹುದು, ಆಡಿಸ್ಬೋದು, ಲಾಲಿಸ್ಬೋದು. ತಾಯಿ
ತಾಯಿ ಆಗ್ಬೇಕು ಅಂದ್ರೆ ಅದೃಷ್ಟ ಬೇಕಮ್ಮ. ಅದೀಗ ಬಂದಿದೆ ತಾನೆ. ಯಾವ ಆಸ್ತಿ ಹೋಗುತ್ತೆ ಅಂತ ನೀನು ತಪ್ಪು ಹೆಜ್ಜೆ ಹಾಕ್ತಿದ್ಯೋ ಆ ಆಸ್ತಿ ನಿನಗೆ ಕೊಡ್ತೀನಿ ಅಂತ ನೈನಿ ನಿನಗೆ ಮಾತು ಕೊಟ್ಮೇಲೆ ಸರಿ ಅಂತ ಒಪ್ಕೊಳ್ಳೋದಕ್ಕೆ ಏನಾಗಿದೆ ಸುಮನ? ಏನ್ ಹೇಳ್ಬೇಕು ಅನ್ನಿಸ್ತಿದ್ಯೋ ಅದನ್ನ ಹೇಳು. ಹೇಳು, ಪರವಾಗಿಲ್ಲ. ಹಣ್ಣಾದ್ರೆ ಹಣ್ಣು, ಕಾಯಾದ್ರೆ ಕಾಯಿ. ಯಾವ ಕಾಯಿ? ಏನೋ ಒಂದ್ ಕಣೆ, ಅವಳು ಹೇಳಿ ಬಿಡು. ಸುಮನ, ಆಸ್ತಿನ ನಿಮ್ಮಕ್ಕ ನಿನಗ್ ಕೊಡ್ತೀನಿ ಅಂತಿದ್ದಾಳೆ. ನೀನ್ ತಗೋಬೇಕು. ಯೋಚನೆ ಮಾಡೋ. ಚೆನ್ನಾಗಿ ಯೋಚಿಸಿದೀನಿ. ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದು ಸುಮ್ನೆ ನಿಂತಿದ್ಯಲ್ಲ ಸಖಿ. ನಿಮ್ಮಕ್ಕಂದು ಕೈಯೋ ಅಥವಾ ಕಬ್ಣನೋ ಹೇಳು ಸುಮನ. ಹೊಡೆದ್ರೆ ಅಷ್ಟೊಂದು ನೋವಾಗುತ್ತಲ್ಲ ಯಾಕೆ? ಏನೇನೋ ಮಾತಾಡ್ದಾಗ ಕೆನ್ನೆಗ್ ಹೊಡೆಯೋದು ಅವಳಿಗೆ ಅಭ್ಯಾಸ. ಆದ್ರೂ ಅವಳು ಹೊಡೆಯೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಕ್ಕ ನೀನಿಲ್ ಬಂದಿರೋದು? ಇಲ್ಲ, ಸ್ಟ್ರೈಟ್ ಆಗಿ ಒಂದ್ ಕ್ವೆಶ್ಚನ್ ಕೇಳ್ತೀನಿ, ಹೇಳು. ನೈನಿ ಯಾಕೆ ಹೊಡೆದ್ಲು? ಅವಳ ಮಗ್ಳು ಗಾನವೀನ ಅಂದಿದ್ದಕ್ಕೆ. ನೋ, ನೇರವಾಗಿ ಹೇಳ್ಬೇಕು ಅಂದ್ರೆ ನಿನಗೆ ಮಕ್ಕಳಿಲ್ಲ ಅಂತ. ಇದ್ದಿದ್ರೆ ನಿನ್ ತಂಟೆಗೆ ಬರ್ತಾ ಇರ್ಲಿಲ್ಲ. ಆ ಯೋಗ ಇಲ್ಲ ಅನ್ನೋ ಕೋಪದಲ್ಲಿ ನಾನ್ ಹಾಗ್ ಮಾತಾಡಿದಕ್ಕೆ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಹಾಗ್ ಹೊಡಿತಾರ? ನನ್ ಗಂಡಂಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ ಅಂದ್ರೆ ಅವಳಿಗೇನ್ ಪ್ರಾಬ್ಲಮ್ಮು? ಆಸ್ತಿ ಬರ್ದೆ ಹೋಗುತ್ತೆ ಅಂತ. ನಮ್ಮ ಅಕ್ಕಂಗ ಆಸೆ ಇದ್ದಿದ್ರೆ ಅವಳ ಸ್ವಂತ ಅರ್ಜಿತನ ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಕೊಡ್ಬೇಕಾದ ಪರಿಸ್ಥಿತಿ ಇತ್ತು, ಕೊಟ್ಲು. ಇವಾಗ ನೀನು ಒಂಟಿಯಾಗಿರೋ ಪರಿಸ್ಥಿತಿ ಬಂದಿದೆ. ನಿನ್ನ ಹೀಗೆ ಬಿಟ್ರೆ 50 ಕೋಟಿ ಅನಾಯಾಸವಾಗಿ ಸಿಗುತ್ತೆ ಅನ್ನೋದು ಅವಳ ಯೋಚನೆ. ಅದಕ್ಕೆ ನಿನಗೆ ಹೊಡೆದು ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾಳೆ. ನಾನ್ ಸೌತಿನ್ ಕರ್ಕೊಂಡ್ ಬರಕ್ಕೂ ರೆಡಿ ಆಗಿದ್ದೆ, ಆದ್ರೆ ನನ್ ಗಂಡನೇ ಒಪ್ಕೋತಿಲ್ಲ. ವಿಕ್ರಾಂತ್ ಒಪ್ಕೊಂಡ್ರೆ ನೈನಿನ ಹೇಗೋ ನಾವು ತಡಿಬೋದಾಗಿತ್ತು. ಆದ್ರೆ ಅವನು ಒಪ್ಕೊಳ್ಳಲ್ಲ, ಅದಾಗಲ್ಲ. ಮತ್ತೇನ್ ಮಾಡ್ಲಿ? ಏನಾದ್ರೂ ಸಜೆಷನ್ಸ್ ಇದ್ರೆ ನೀನನ್ ಕೊಡ್ಬೋದಲ್ವಾ? ಖರ್ಚಾಗತ್ತೆ, ಪರವಾಗಿಲ್ವಾ? ಹಾ, ಸಲಹೆ ಕೊಡೋದಕ್ಕೆ ದುಡ್ಡು ಕೇಳ್ತಿದ್ಯಾ? ಶಚೆ, ಅದಕ್ ದುಡ್ಡು ಕೇಳ್ತಿಲ್ಲ ಸುಮನ. ನಿನಗ್ ಮಕ್ಕಳು ಹುಟ್ಟೋದಕ್ಕೆ ದುಡ್ಡು ಬೇಕು ಅಂತಿದ್ದೀನಿ. ಪ್ರಾಮಿಸ್ ಮಾಡೋ ಅಗತ್ಯ ಇಲ್ಲ. 2 ಕೋಟಿ ಕೊಟ್ರೆ ಸಾಕು. ಅಷ್ಟೊಂದು ದುಡ್ಡು ಕೊಟ್ಮೇಲೆ ನಾನ್ ಹೇಗ್ ತಾಯಿ ಆಗ್ತೀನಿ? ನನ್ಗೆ ಗರ್ಭಕೋಶನೇ ಇಲ್ವಲ್ಲ. ಹಾಕ್ಸಿದ್ರೆ ಏನ್ ಮಾತಾಡ್ತಿದ್ಯಾ? ಅದೇನ್ ಗಿಡ ಅನ್ಕೊಂಡಿದ್ಯಾ ನೆಟ್ಟೋದಿಕ್ಕೆ? ಕರೆಕ್ಟ್ ಆಗಿ ಕೇಳ್ದೆ. ಅದೇ ರೀತಿಲಿ ನಿನಗೆ ಅರ್ಥ ಆಗುತ್ತೆ ಅನ್ಕೊಂಡ್ರೆ ಮಣ್ಣಲ್ಲಿ ಹೇಗ್ ಗಿಡ ಹಾಕ್ತಿವೋ ಹಾಗೆ ಯೂಟ್ರಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅಂದ್ರೆ ವೋಮ್ ಟ್ರಾನ್ಸ್ಪ್ಲಾಂಟ್. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಗರ್ಭಕೋಶನ ನೆಟ್ಟೋದು. ಅದೆಲ್ಲ ಮಾಡಬಹುದಾ ಅಂತ ನಿನ್ ಮನ್ಸಲ್ಲಿ ಓಡ್ತಿದೆ ಅಲ್ವಾ? ಮಾಡ್ತಾರೆ. 2 ಕೋಟಿ ಖರ್ಚಾಗತ್ತೆ. ಕಾಮನ್ ಪೀಪಲ್ಗೆ ಇದನ್ನ ಅಫೋರ್ಡ್ ಮಾಡಕ್ ಆಗದಿರೋದ್ರಿಂದ ಡಾಕ್ಟರ್ಸ್ ಪಾಪ ಇದನ್ನ ಸಜೆಸ್ಟ್ ಮಾಡೋದಕ್ ಹೋಗಲ್ಲ. ರಿಸ್ಕ್ ತಗೊಳ್ಳೋಂಥವ್ರು, ರಿಚ್ ಆಗಿರೋರು ಈ ಟ್ರಾನ್ಸ್ಪ್ಲಾಂಟ್ ಪ್ರಾಸೆಸ್ಗೆ ಕೈ ಹಾಕ್ಬೋದು. ನಾನ್ ಟ್ರೈ ಮಾಡ್ತೀನಿ. ನಂಗ್ ಮಕ್ಳಾಗ್ಬೇಕು. ಆ ಹಾಸ್ಪಿಟಲ್ ಎಲ್ಲಿದೆ ಅಂತ ಹೇಳ್ತೀಯಾ? ಮೊದ್ಲು 2 ಕೋಟಿ ರೆಡಿ ಮಾಡ್ಕೋಬೇಕು. ನಮ್ಮ ಅಕ್ಕನ್ ಕೇಳಿದ್ರೆ ಕಪಾಳ ಹೊಡಿತಾಳೆ, ಹಾಸಿನಿ ಅಕ್ಕನ್ ಕೇಳಿದ್ರೆ ಪ್ರಚಾರ ಮಾಡ್ತಾರೆ. ನನಗೂ ಅಷ್ಟು ಡ್ರಾ ಮಾಡಿದಾರ ಹಾಗೆ ಮಾಡಿಟ್ಟಿದ್ದಾರೆ. ಈಗ ಏನ್ ಮಾಡ್ಲಿ? ಹೇಗಾದ್ರೂ ಮಾಡ್ಲೇಬೇಕು. ಹಾಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಚೆನ್ನಾಗಿ ಯೋಚನೆ ಮಾಡು ಸುಮನ. ನೈನಿ, ಮಗುಗ್ ಹಾಲು ಕುಡಿಸ್ತೀಯಾ? ಯಜಮಾನ್ರೆ, ಆ ಕಾರಲ್ಲಿ ಕೊಡ್ತೀನಿ. ಇವಾಗ ಅರ್ಜೆಂಟ್ ಆಗಿ ಹೋಗ್ಬೇಕು, ನಡೀರಿ. ಎಲ್ಲಿಗೆ? ಗಾಯತ್ರಿ ಕಂದನ ಯಾರೋ ದುಷ್ಟರು ಎತ್ಕೊಂಡು ಹೋಗಿದಾರಂತೆ ಯಜಮಾನ್ರೆ. ಬೇಗ
ಬೇಗ ನಡೀರಿ ಯಜಮಾನ್ರೆ. ಯಾರು ಹೇಳಿದ್ರು? ಶಾಸ್ತ್ರಿಗಳು ಹತ್ಕೊಂಡು ಫೋನ್ ಮಾಡಿದ್ರು. ಯಾರೋ ಏನೋ ಗೊತ್ತಿಲ್ಲ, ನಂಗೆ ಯಾಕೋ ಭಯ ಆಗ್ತಿದೆ. ಏನ್ ಮಾಡ್ತಾರೋ ಏನೋ. ಹೊಸ ನಂಬರ್ ಕೊಡಿಲಿ. ಹಲೋ. ಯಾರು ಏನು ಅಂತ ಕೇಳ್ಬೇಡ. 2 ಕೋಟಿ ಕ್ಯಾಶ್ ತಗೊಂಡು ಮಾದೇವಪುರಕ್ಕೆ ಬಾ. ನೀವ್ ಯಾರು ಅಂತ ಹೇಳ್ಬೇಡಿ. ಹೀಗ್ ಮಾಡೋದಕ್ಕೆ ಹೇಳಿದ್ಯಾರೋ? ನಾನ್ ಹೇಳಲ್ಲ, ಹೇಳಿದ್ನ ಮಾಡು. ಹಲೋ ಹಲೋ. ಬಾ ನೈನಿ. ಮಗು ಅಳ್ತಾನೆ ಇಲ್ವಲ್ಲ ಅಣ್ಣ? ಊರ್ ಸುಚ್ಚೋಕೆ ಕರ್ಕೊಂಡು ಹೋಗ್ತಿದೀನಿ ಅಂತ ಅನ್ಕೊಂಡಿರ್ಬೇಕಣ. ಏ ಪುಟ್ಟಿ, ನಿನ್ಗೋಸ್ಕರ 2 ಕೋಟಿ ತಗೊಂಡ್ಬರ್ತಾರೆ. ಆ ದುಡ್ಡು ಕೊಟ್ಮೇಲೆ ನಿನ್ನ ಬಿಟ್ಬಿಡ್ತೀವಿ. ಹಲೋ ಮೇಡಮ್. ಎಲ್ಲಿದ್ದೀರಾ? ಮಗು ಜೊತೆ ಮಾದೇವಪುರ ಹತ್ರ ಇದ್ದೀವಿ. ವೆರಿ ಗುಡ್. ನೈನಿ ವಿಶಾಲಿಗೆ ಫೋನ್ ಮಾಡಿದ್ರಾ? ಮಾಡಿದೀವಿ ಮೇಡಮ್. ನೀವ್ ಹೇಳ್ದಂಗೆ ಎಲ್ಲ ಹೇಳ್ದೆ. ಓಕೆ. ಅವ್ರು 2 ಕೋಟಿ ತಂದ್ಕೊಟ್ಮೇಲೆ ನೀವ್ ಮಾಡ್ಬೇಕಿರೋ ಕೆಲಸ ಇನ್ನೊಂದಿದೆ. ನಾನ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಮೇಲೆ ಆ ನೈನಿ ಕೈಲಿ ಸೈನ್ ಮಾಡಿಸ್ಕೊಳ್ಳಿ. ಓಕೆ ಮೇಡಮ್. ಈ ಪ್ಲಾನ್ ಸಕ್ಸಸ್ ಆದ್ರೆ ನೀವ್ ಕೇಳಿದ್ದಕ್ಕಿಂತ 3 ಪಟ್ಟು ಜಾಸ್ತಿ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸಖಿ, ನಮ್ಮ ಅಕ್ಕನ ಹತ್ರ 2 ಕೋಟಿ ಇಸ್ಕೊಂಡ್ರೆ ಸಾಕು ಅಂತಂದಿದ್ದೆ. ಮತ್ತೆ ಈ ಸೈನ್ ಎಲ್ಲ ಯಾಕೆ? ಬ್ರದರ್, ನೀನ್ ಅಲ್ಲಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿದೆ ನೋಡು 2 ಕೋಟಿ. ಕರೆಕ್ಟ್ ಆಗಿದ್ಯಾ? ಮಗು ಮುಖ್ಯ. ಅರ್ಥ ಆಯ್ತು. ಆ ಬ್ರೀಫ್ ಕೇಸ್ನ ಅಲ್ಲಿಡು. ಗಾಯತ್ರಿನ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಏನಾಯ್ತು? ಆ ಮಗುಗೆ 2 ಕೋಟಿ ಕೊಟ್ಟೆ, ಆದ್ರೆ ಈ ಕರ್ಕೊಂಡು ಬಂದಿರೋ ಮಗುಗೆ ಎಷ್ಟು ಕೋಟಿ ಕೇಳಬೇಕು? ಎಂತ ಐಡಿಯಾ ಕೊಟ್ಟೆ ಗುರು. ಮಗಳೇ ಗಾನವಿ, ನೀನು ಕೋಟ್ಯಾಧಿಪತಿ ಮಗಳಲ್ವಾ? ಯುವರಾಣಿ ನೀನು ನೋಡಿದ ತಕ್ಷಣ ಅಂಕಲ್ಗೆ ದುರಾಸೆ ಬಂದಿದೆ. ಅದನ್ನ ಹೇಳಿಸ್ಬಿಡ್ತೀನಿ, ಸರಿನಾ? ಒಂದು 2 ಮಿನಿಟ್ಸ್. ಓಕೆನಾ?
ಗಾನವಿ, ಒಂದೆರಡೇ ನಿಮಿಷ ರೆಸ್ಟ್ ತಗೋತಿರೋ, ನಾನು ಈಗಲೇ ಬಂದ್ಬಿಡ್ತೀನಿ. ಸೈನ್ ಮಾಡಿದ್ರೆ ಮಾತ್ರ ಮಗುನ ಬಿಡೋದು. ನಾನ್ ಹಾಕಲ್ಲ. ಏಯ್, ಹೀಗೆ ಹೇಳಿದ್ರೆ ಮಾಡಲ್ಲ. ಅವ್ರ ಜುಟ್ಟಿನ ಹಿಡ್ಕೋ, ಬಲವಂತವಾಗಿ ಸೈನ್ ಹಾಕ್ಸ್ಕೊಳ್ಳೋಣ. ನೀವು ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡಿ. ಯಜಮಾನ್ರು ಬಂದಿದ್ದಾರೆ. ಯಾವ ಯಜಮಾನ ಮೇಡಮ್? ಅವನು ಆಮೇಲೆ ವಿಚಾರಿಸ್ಕೊಳ್ತೀವಿ, ಮೊದಲು ಸೈನ್ ಮಾಡಿ. ನಾನ್ ಮಾಡಲ್ಲ. ಸೈನ್ ಹಾಕ್ತೀಯೋ ಇಲ್ವೋ? ಹಾಕೋ. ಮಾಡಲ್ಲ ಅಂದ್ರೆ ಮಾಡಲ್ಲ. ಒಂದ್ಸಲ ಹೇಳಿದ್ಮೇಲೆ ಮುಗ್ದೋಯ್ತು. ಹಾಕ್ತೇ ಹೋದ್ರೆ ಮಗುನ ಕೊಲ್ತೀವಿ. ಹಾಕೋ. ನೀವೇನೇ ಹೇಳಿದ್ರು ಮಾಡಲ್ಲ. ಹಾಕೋ. ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಾಡ್ತೀಯೋ ಮಾಡಲ್ವೋ? ಹೇಳದ್ನಲ್ಲ ಮಾಡಲ್ಲ ಅಂತ. ಚಾಕುಯಿಂದ ಚುಚ್ಚಿದ್ರೆ ಸಾಯೋ ಮುಂಚೆ ಸೈನ್ ಹಾಕಿ ಪ್ರಾಣ ಬಿಡ್ತೀಯ? ಹಾಕೋ. ನಾನು ಹಾಕಲ್ಲ. ಸೈನ್ ಹಾಕ್ತೀಯೋ ಇಲ್ವೋ? ಸೈನ್ ಮಾಡು. ಹಾಕಲ್ಲ ಅಂತ ಹೇಳಿದ್ನಲ್ಲ. ಹಾಕಲ್ಲ ಅಂದ್ರೆ ಹಾಕಲ್ಲ. ಬಂದ್ಯ ನಾಗರಾಜ, ಇವ್ರಾಟ ಕೊನೆ ಹಾಡೋಣ. ನಿನ್ ರಕ್ತದಿಂದನೇ ಇದ್ರ ಮೇಲೆ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಹೋಗ್ತೀನಿ ಕಣೆ. ಬೇಡ, ನಂಗೇನು ಮಾಡ್ಬೇಡ. ಅಯ್ಯೋ ಕಾಪಾಡಿ. ಏನು ಮಾಡ್ಬೇಡ. ಮಗುನ್ ಬಿಟ್ಬಿಡ್ತೀನಿ. ಮಗು ತಂಟೆಗೆ ಹೋಗಲ್ಲ ನಾನು. ನನ್ಗೇನು ಮಾಡ್ಬೇಡ. ಮಗುನ್ ಬಿಟ್ಬಿಡ್ತೀನಿ. ಮಗು ತಂಟೆಗೆ ಹೋಗಲ್ಲ ನಾನು. ನನ್ ಬಿಟ್ಬಿಡಿ ಪ್ಲೀಸ್. ನನ್ಗೇನು ಮಾಡ್ಬಿಡಿ. ಅವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗು. ತಡ ಮಾಡಿದ್ರೆ ಪ್ರಾಣ ಹೋಗುತ್ತೆ. ಓಕೆ ಮೇಡಮ್, ಓಕೆ, ಈಗಲೇ ಕರ್ಕೊಂಡು ಹೋಗ್ತೀನಿ. ಹೇಳೋಣ ಹೇಳೋಣ, ಬಾಣ ಹೋಗೋಣ. ಏಯ್ ಇಲ್ಲ ಕಣೆ. ಆದ್ರೆ ನನಗ್ ಸೈನ್ ಹಾಕಕ್ ಹೇಳಿದ್ರಲ್ಲ. ದುಡ್ಡೇ ತಗೊಂಡ್ ಹೋದ್ಮೇಲೆ ಚೆಕ್ ಮೇಲೆ ಸೈನ್ ಹಾಕು ಅಂತ ಹೇಳಿದ್ ಯಾರಮ್ಮ? ಅದು ಚೆಕ್ ಆಗಿರ್ಲಿಲ್ಲ ಚಿಕ್ಕಪ್ಪ, ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್ ಅನ್ಸುತ್ತೆ. ಅಪ್ಪಿತಪ್ಪಿ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅನ್ಕೊಂಡಿದ್ರೇನೋ ಅನ್ನಿಸ್ತಿದೆ. ಆಗ ತಕ್ಷಣ ನನಗ್ ನೆನ್ಪಾಗಿದ್ದೆ ಸುಮನ. ಸುಮನ ನೆನ್ಪಕ್ ಬರೋದು ಅಂದ್ರೆ ಏನು? ಏನಾದ್ರೂ ಕಾರಣ ಇದ್ಯಾ? ಅದೇ ಚಿಕ್ಕಮ್ಮ, ಯಾರೋ ಅನಾಮಿಕರಿಗೆ ಹೆದರ್ಕೊಂಡು ನಾನ್ ಯಾಕೆ ಆಸ್ತಿನ ಬರ್ಕೊಡ್ಬೇಕು? ಅದನ್ನೇ ನನ್ ತಂಗಿ ಸುಮ್ಮನಂಗೆ ನಾನಾಗೆ ಬರ್ಕೊಟ್ರೆ ರಾಮ ಕೃಷ್ಣ ಅಂತ ಬದುಕಿರ್ತಾಳಲ್ಲ ಅಂತ ಅನ್ನಿಸ್ತು. ಇವಾಗೇನ್ ಕಡಿಮೆ ಆಗಿದೆ? ಅದಕ್ಕೆ ಚೆನ್ನಾಗಿದ್ದಾಳಲ್ವಾ? ಅವಳು ಚೆನ್ನಾಗಿದ್ದಾಳೆ,
ಆದ್ರೆ ಅವಳ ಮನ್ಸ್ ಚೆನ್ನಾಗಿಲ್ವಲ್ಲ. ಸುಮ್ಮನ ಒಂದ್ ವೇಳೆ ಬದಲಾದ್ರೆ ಅವಶ್ಯಕತೆ ಬಿದ್ದಾಗ ಬೇಕಾದಷ್ಟು ದುಡ್ಡನ್ನ ನಾವು ಕೊಡ್ಬೋದು. ನೆನ್ಪಾಯ್ತು, ಆದ್ರೆ ಹಾಗೆ ಕೊಟ್ರೆ ಅವಳು ಈಸ್ಕೊಳಲ್ಲ. ಅವಳ ಆತ್ಮಾಭಿಮಾನ ಅಡ್ಡ ಬರುತ್ತಲ್ಲ ಅಂತ ಸುಮ್ನಾದೆ ನಾನು. ಮತ್ತೆ ರೌಡಿಗಳು ಸುಮ್ನಿದ್ರ ನೈನಿ? ಗಲಾಟೆ ಮಾಡಕ್ ನೋಡಿದ್ರಕ್ಕ, ನಾಗರಾಜ ಬಂದು ಸರಿಯಾಗಿ ಪಾಠ ಕಲಿಸ್ದ. ₹1 ಅವ್ರಿಗೆ ಕೊಡ್ದೆ ಸೇಫ್ ಆಗಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಮನೆಗ್ ಬಂದ್ವಿ. ಗಾಯತ್ರಿ ನಿನ್ ಮಗು ಹೇಗಾಗತ್ತೆ? ಆಗ್ತಾಳೆ ಅತ್ತೆ. ದಿವ್ಯವಾದ ಮುಹೂರ್ತದಲ್ಲಿ ಶಾಸ್ತ್ರಿಗಳ ಮೊಮ್ಮಗಳಾದ ಈ ಗಾಯತ್ರಿನ ನಮ್ಮ ಮಗಳಾಗಿ ದತ್ತು ತಗೋಬೇಕು ಅನ್ಕೊಂಡಿದೀವಿ. ಏನ್ ಗಾನವಿ ಡಲ್ ಆಗಿದ್ಯಲ್ಲ? ಗಾಯತ್ರಿನ ಮತ್ತೆ ಅವ್ರ ತಾತನ ಹತ್ರ ಬಿಟ್ಟು ಬಂದಿರೋದಕ್ಕೇನೋ. ಅಕ್ಕ ಬೇಕಾ? ಇನ್ನೊಂದ್ 10 ದಿನ ತಡ್ಕೊಳಮ್ಮ, ಆಮೇಲೆ ಇಬ್ರು ಸೇರಿ ಮನೇಲೆ ಆಟ ಆಡ್ಕೊಳ್ಳಿವ್ರಂತೆ. ನೈನಿ, ತಂಗಿ ಬೇಕು ಅಂದ್ರೆ ಇನ್ನೊಂದ್ ವರ್ಷ ಕಾಯ್ಬೇಕು ಅಂತ ಹೇಳು. ಸುಮ್ನೆ ರಿಯಚ್ ಮಾಡ್ರೆ. ನೋಡ್ದಿಯ ಗಾನ್ವಿ, ನಿಮ್ಮಮ್ಮ ಹೇಗ್ ನಾಚಿಕೆ ಪಡೆದಿದ್ದಾಳೆ ಅಂತ. ನೈನಿ, ಅಲ್ಲಿ ಬರ್ತಿರೋದು ವಿಶಾಲಾಕ್ಷಿ ಅಲ್ವಾ? ಹೌದು ಯಜಮಾನ್ರೆ, ಅವಳ ಹತ್ರ ಕಾರ್ ನಿಲ್ಸಿ. ಅಮ್ಮ, ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದೀವಮ್ಮ. ನೀನ್ ಹೇಗಿದ್ಯಾ ಅಂತ ನಾವ್ ಕೇಳ್ಬೇಕು ವಿಶಾಲಾಕ್ಷಿ. ನಾನು ಯಾವಾಗ್ಲೂ ಒಂದೇ ತರ ಇರ್ತೀನಮ್ಮ. ನೋಡೋರ್ ದೃಷ್ಟಿಗ್ ಸಿಕ್ಕಿ ಅವ್ರಿಗೆ ಹೇಗ್ ಕಾಣ್ಬೇಕೋ ಹಾಗ್ ಕಾಣಿಸ್ಕೋತೀನಿ. ನಮಗ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ತಾಯಿ. ಎಲ್ಲಿ ಹೋಗ್ತಿದ್ಯಾ? ಶಂಕರ್ಪುರದ ರಸ್ತೆಯಲ್ಲಿ ಚಂಡಿ ಯಾಗ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಏರ್ಪಾಡ್ಗಳೆಲ್ಲ ಹೇಗಿದೆ, ನಿಷ್ಠೆಯಿಂದ ಮಾಡ್ತಿದಾರೋ ಇಲ್ವೋ ಅಂತ ನೋಡ್ಬೇಕಲ್ವಾ ಅಪ್ಪ. ಹೋಮ ಮುಗಿದ್ಮೇಲೆ ಮನೆಗ್ ಬರ್ತೀಯಮ್ಮ? ನೈನಿ, ಅವಳು ಹೇಗ್ ಬರ್ತಾಳೆ? ಅಡ್ರೆಸ್ ಹುಡ್ಕೋದು ಕಷ್ಟ ಆಗುತ್ತಲ್ವಾ? ಅಪ್ಪನ್ಗೆ ಮಗಳ ಮೇಲೆ ಎಷ್ಟು ಕಾಳಜಿ ಅಂತ ನೋಡ್ದ್ಯಲ್ವಾ ಅಮ್ಮ? ಆದ್ರೂ ನಾನು ಹೇಗ್ ತಪ್ಪಿಸ್ಕೋತೀನಿ? ಅವತ್ ನಾನೇ ಮನೆಯಿಂದ ಹೋಗಿದ್ದೆ ಅಲ್ವಾ, ಮತ್ತೆ ಹಾಗೆ ಮನೆಗ್ ಬರೋದ್ ಗೊತ್ತಾಗಲ್ವಾ? ನಿಮ್ಮ ಅಪ್ಪಂಗೆ ಆ ಯೋಚನೆ ಬರ್ಲಿಲ್ಲ ಅನ್ಸುತ್ತೆ. ಏನಾದ್ರೂ ಸರಿ, ನೀನ್ ಸಿಕ್ಕದ್ಮೇಲೆ ಯಾವಾಗ್ಲೋ ಬಾ ಅಂತ ಯಾಕೆ ಹೇಳ್ಬೇಕು? ಬಾ, ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಪೂಜೆಲೇನೋ ಇರ್ಬೇಕು ಅಂತಿದ್ದಾಳಲ್ಲ? ಹೌದು ಅಪ್ಪ, ನಾಳೆ ಬರ್ತೀನಿ. ನೀನೊಬ್ಳೆ ಬರ್ತೀನಿ ಅಂತಂದ್ರೆ ಇವ್ರ ಅನುಮಾನ ಇವ್ರನ್ನ ಕಾಡಿಸ್ತಿದೆ ಅನ್ಸ್ತಿದೆ ವಿಶಾಲಾಕ್ಷಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ ಅಪ್ಪ, ದೇವಸ್ಥಾನಕ್ ಬನ್ನಿ. ಸಾಧ್ಯ ಆದ್ರೆ ಸಂಜೆನೆ ಬರ್ತೀನಿ. ಗಾಯತ್ರಿನ ದತ್ತಕ್ ತಗೋತೀನಿ ಅಂತ ಹೇಳಿ ಮತ್ತೆ ಶಾಸ್ತ್ರಿಗಳು ಕೊಟ್ಟು ಬರಕ್ ಹೋಗಿದಾರೆ ಅಂತೆ. ರಾತ್ರಿ ಜಾಸ್ತಿ ತಗೊಂಡ್ರೆ ಬೆಳಿಗ್ಗೆ ತಲೆನೋವು ಅಂತ ಹೇಳ್ತಾರಲ್ವಾ, ಅದಕ್ಕೇನೆ ವಾಪಸ್ ಕೊಡಕ್ ಹೋದ್ರೇನು. ಏಯ್, ರಿಟರ್ನ್ ಮಾಡೋದಕ್ಕೆ ಮಗು ಯಾವ್ದೋ ಒಂದು ವಸ್ತು ಅಲ್ಲ. ಮತ್ ಕಾರಣ ಏನು ಅಂತ ನೀವಾದ್ರೂ ಹೇಳಿ ಅಂಕಲ್. ಬರೋ ವಾರ ಚಲ್ಲಂಗಿ ಅಮಾವಾಸ್ಯೆ ಮುಗಿದ ಮೇಲೆ ಒಳ್ಳೆ ಮುಹೂರ್ತ ಇದೆ. ದತ್ತು ತಗೊಳ್ಳೋ ಕಾರ್ಯಕ್ರಮನ ಅವತ್ತೇ ಇಟ್ಕೊಳ್ಳಿ ಅಂತ ಗುರುಗಳು ಹೇಳಿದ್ದಾರೆ.
ಹಾ ಚೊಲ್ಲಂಗಿ ಅಂದ್ರೆ ನನ್ ಗಂಡನ್ ಮುಖ ಮೂಲಂಗಿ ತರ ಆಯ್ತು. ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಹಾಸಿನಿ, ನಿನಗ್ ಗೊತ್ತಿರೋ ತರ ಬಿಲ್ಡಪ್ ಕೊಡ್ಬೇಡ. ಐ ನೋ ಅತ್ತೆ. ಸಮುದ್ರದೊಳಗ್ ಸೇರೋಕು ಮುಂಚೆ ಗೋದಾವರಿ 7 ಶಾಖೆಗಳಲ್ಲಿ ಹರಿದೋದ್ಲು. ಆ 7 ಶಾಖೆಗಳಲ್ಲಿ ದೊಡ್ಡದಾಗಿರೋ ಶಾಖ ಆತ್ರೇಪುರದಲ್ಲಿ ಚೊಲ್ಲಂಗಿ ಅನ್ನೋ ಕ್ಷೇತ್ರದ ಹತ್ರ ಸಮುದ್ರದಲ್ಲಿ ಬೆರೆಯುತ್ತೆ. ಈ ಪುಷ್ಯ ಮಾಸದಲ್ಲಿ ಬರೋ ಕೃಷ್ಣ ಅಮಾವಾಸ್ಯೆ ದಿವಸ ಅಲ್ಲಿ ಸಮುದ್ರ ಸ್ನಾನ ಮಾಡಿದ್ರೆ ಒಳ್ಳೇದು. ದೇಹಕ್ಕ ಮನೆಗೆ. ಇದಕ್ಕೆ ಮೌನಿ ಅಮಾವಾಸ್ಯೆ ಅಂತಾನೂ ಹೇಳ್ತಾರೆ. ಅವತ್ತು ಮೌನವಾಗಿರ್ಬೇಕು ಅಂತ ಸಂಪ್ರದಾಯ ಹೇಳುತ್ತೆ. ಹಾಸಿನಿ ಅಮ್ಮಂಗೆ ಎಲ್ಲ ಗೊತ್ತು. ಸಹವಾಸ ದೋಷ ನಾ ಏನು ಹೇಳಿರ್ತಾಳೆ. ದೋಷ ಅಲ್ಲ ಹಸ್ಬೆಂಡು, ಪುಣ್ಯ ವಿತ್ ಲವ್. ಯಾರೋ ಬಂದ್ರು. ಯಾರೋ ಅಂತಿರಲ್ರಿ, ನೈನಿಯವ್ರ ತಾಯಿ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ. ನಿಮ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಶಂಕರ್ ಶಾಸ್ತ್ರಿಗಳು ಹೇಗಿದ್ದಾರೆ? ವಿಶಾಲಾಕ್ಷ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಣ್ಣ, ಪರವಾಗಿಲ್ಲ. ಏ ಸುಮ್ಮಿ, ನಿಮ್ಮಮ್ಮ ಬಂದಿದ್ದಾರೆ. ವಿಕ್ಕಿ, ನಿಮ್ಮ ಅತ್ತೆ ಬಂದಿದ್ದಾರೆ, ಬೇಗ ಬನ್ನಿ. ನಿಮ್ನ ಮುಂಚೆ ನೋಡಿರ್ಲಿಲ್ಲ ಅಮ್ಮ, ಯಾರೋ ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಅಯ್ಯೋ, ನಾನ್ ಯಾಕೆ ಅನ್ಕೊಳ್ತೀನಿ? ಈ ಹಾಫ್ ಮ್ಯಾನ್ ಬೇರೆ ಯಾರು ಅಲ್ಲ ಚಿಕ್ಕಿ, ನಮ್ ದುರ್ದು ಆಂಟಿ ಗಂಡ. ಹೌದಾ? ಅಮ್ಮ ಸುಮನ, ಚೆನ್ನಾಗಿದ್ಯಮ್ಮ? ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲಮ್ಮ. ಇದು ಇವಳ ಮನಸ್ಥಿತಿ. ಇಷ್ಟು ದುರಹಂಕಾರ ಇರೋದ್ರಿಂದನೇ ನಿಮ್ ದೊಡ್ಡ ಮಗಳು ಕರುಣೆ ದಯೆ ತೋರಿಸ್ದೆ ತನ್ ಮಗಳನ್ನ ತನ್ ಮಡ್ಲಕ್ ಸೇರ್ಸ್ಕೊಂಡ್ಲು. ಒಳ್ಳೆ ಕೆಲ್ಸನೇ ಮಾಡಿದಾಳೆ. ನೀನು ಅಕ್ಕನ್ಗೆ ಸಪೋರ್ಟ್ ಮಾಡ್ತೀಯಂತ ನನಗ್ ಗೊತ್ತಮ್ಮ. ನಿನ್ ಕೈ ಕಾಲೆಲ್ಲ ಸೌದೋಗಿ ಮೂಲೆಲ್ ಬಿದ್ದಾಗ ಅವಳ ತಲೆ ಕೆಡ್ಸ್ಕೊಳಲ್ಲ. ನಾನಾದ್ರೆ ಒಂದ್ ಆಯನಿಟ್ಟು ಚೆನ್ನಾಗ್ ನೋಡ್ಕೊಂತ ಹೇಳ್ತೀನಿ. ಬೇಕಾಗಿಲ್ಲಮ್ಮ, ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಿಮ್ ತಾತ ತರೋ ದೇವ್ರ ಪ್ರಸಾದದಲ್ಲಿ ಸ್ವಲ್ಪ ವಿಷ ಬೇರ್ಸ್ಕೊಂಡು ತಿಂದ್ಬಿಡ್ತೀವಿ. ಅತ್ತೆ ಅಮ್ಮ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಇವಳು ಹೀಗೆಲ್ಲ ಬದ್ಲಾಗಿರೋದು, ಇವಳು ಆಡೋ ಮಾತುಗಳನ್ನ ನಮ್ಮ ಮಾವನವ್ರಿಗೆ ಗೊತ್ತಾದ್ರೆ ಒಂದು ಕ್ಷಣ ಕೂಡ ಅವ್ರು ಬದುಕಿರೋದಿಲ್ಲ ಅಣ್ಣ. ಇವಳನ್ನ ನಾನೇನ ಸಾಕಿ ಬೆಳೆಸಿದ್ದು ಅನ್ನೋ ಅನುಮಾನದಲ್ಲಿ ಜೀವನ ಬಿಟ್ಬಿಡ್ತಾರೆ. ಚಿಕ್ಕಿ, ನೀವ್ಯಾಕೆ ಅಳ್ತಿದ್ದೀರಾ? ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಫ್ರೆಶ್ ಆಗಿ ಊಟ ಮಾಡಿ ಬನ್ನಿ. ಬನ್ನಿ ಬನ್ನಿ ಚಿಕ್ಕಿ. ಸುಮನಾ, ಸಂಡಿಗೆ ತಿನ್ನು. ಆಯಿಲ್ ಫುಡ್ ತಿನ್ನಲ್ಲ ಅತ್ತೆ. ಹೆತ್ತಾಯಿ ತಂದ್ಕೊಟ್ಟಿದ್ದು ಲೆಕ್ಕ ಇಲ್ಲ ಇವಳಿಗೆ. ಈ ಹುಡುಗಿ ತಾಯಿ ಬಗ್ಗೆನೇ ಲೆಕ್ಕಕ್ಕಿಟ್ಟಿಲ್ಲ, ಇನ್ ಅದ್ರ ಬಗ್ಗೆ ಏನ್ ಕೇಳ್ತೀರಾ ಬಿಡಿ. ಇದೇನ್ ಮಾಮ್, ಪ್ರಾಣಾಯಾಮ ಮಾಡ್ತಿದ್ದೀರಾ? ಕಣ್ಣಿಗೆ ಏನ್ ಬಟ್ಟೆ ಕಟ್ಕೊಂಡಿದ್ದೀರಾ? ನೋಡ್ಕೊಂಡ್ ಮಾತಾಡುವಲ್ಲವಾ? ಓ ಸಾರಿ ಮಾಮ್. ಹಾ, ಮೂಗಲ್ಲಿ ಬೆರಳಾಕೊಂತಾರಲ್ಲ ಅದನ್ನ. ಏಯ್,
ಆಂಟಿ ವಲ್ಲಭ ಕಾಮಿಡಿಯಲ್ಲಿ ಹಾಸಿನಿನ ಡಾಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದಾನೇನು. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ? ಒಂದ್ ನಿಮಿಷ, ನೀವು ಹಾಗೇ ನಿಂತ್ಕೊಳ್ಳಿ. ಆಂಟಿ, ಏನ್ ನಡೀತು? ಕಣ್ಣಿಗೇನಾದ್ರೂ ತಾಕ್ತಾ? ಇಲ್ಲ ಅಂದ್ರೆ ಕಣ್ಣಲ್ಲಿ ಏನಾದ್ರೂ ಬಿತ್ತಾ? ಕಣ್ಣಿಗೇನೋ ಏಟ್ ಬೀಳಲಿಲ್ಲ, ಆದ್ರೆ ಆಗ್ಲೇ ಹಾಲ್ ಬಿದ್ಬಿಡ್ತು. ಕಣ್ಗೆ ಹಾಲು ಹಾಕಿದ್ರೆ ಕ್ಲೀನ್ ಆಗತ್ತೆ ಅಂತ ಕೇಳಿದ್ದೆ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಯಾವ ಹಾಲ್ ಬಿತ್ತು ಆಂಟಿ? ಅಪ್ಪಿತಪ್ಪಿನೂ ಎಕ್ಕದ ಹಾಲ್ ಬಿದ್ದಿಲ್ಲ ತಾನೆ? ಇಲ್ಲ, ಮಗು ಹಾಲ್ ಬಿತ್ತು. ಮಗು ಕುಡಿಯೋ ಹಾಲ್ ಅಂದ್ರೆ ಮಗು ಹತ್ರ ನೀವ್ಯಾಕೆ ಹೋಗಿದ್ರಿ ಮಾಮ್? ಏ ಈಡಿಯಟ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ವಲ್ಲಭ, ನೀನ್ 2 minutes ಕಾಮ್ ಆಗಿರು. ನಾನ್ ತಿಳ್ಕೊತಾ ಇದ್ದೀನಿ ತಾನೆ? ಆಂಟಿ, ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ? ಬೆಳಿಗ್ಗೆ ಆ ಗಾಯತ್ರಿಗೆ ನಯನಿ ಹಾಲು ಕುಡಿಸ್ತಾ ಇದ್ಲು. ಅಮ್ಮ ಗಾಯತ್ರಿ, ಈ ಅಮಾವಾಸ್ಯೆವರೆಗೂ ನೀನು ಆ ಪರಮೇಶ್ವರಿ ತಾಯಿ ಹತ್ರನೇ ಇರ್ಬೇಕಮ್ಮ. ಅದಾದ್ಮೇಲೆ ನಿನ್ ತಾತನ್ ಮಡ್ಲಿಂದ ನಾನು ನನ್ ಮಡ್ಲಿಗೆ ಹಾಕೋತೀನಿ. ಇನ್ ಮುಂದೆ ನೀನ್ ಈ ಅಮ್ಮನ ಕೈಯೇ ಹಿಡ್ಕೋಬೇಕು. ಗಾಯತ್ರಿಗೆ ಮದ್ವೆ ಆಗ್ಬೇಕಾದ್ರೂ ನಿನ್ ಕೈನೇ ಹಿಡ್ಕೋತಾಳ? 25 ವರ್ಷದ ನಂತರದ ವಿಷಯ ಅಲ್ವಾತೆ, ಆಗ ನೋಡೋಣ. ಸಂತೋಷ. ಯಾಕೆ ಗೊತ್ತಾ? ಆಗ್ಲೂ ನಾನು ಬದುಕಿರ್ತೀನಿ ಅನ್ನೋದಕ್ಕೆ ಅಲ್ವಾ ನೀನ್ ನೋಡೋಣ ಅಂದಿದ್ದು. ಎಷ್ಟ್ ಆಸೆ ನಮ್ಮತ್ತೆಗೆ. ಒಬ್ರು ಪ್ರಾಣ ತೆಗೆದು ನಿಮ್ ಪ್ರಾಣನ ಕಾಪಾಡ್ಕೋಬೇಕು ಅನ್ನೋ ಸ್ವಾರ್ಥ ಯಾಕೆ? ಸ್ವಾರ್ಥನೇ ಅಂದ್ಕೋ, ಕಳ್ಕೊಳ್ಳೋದೇನಿದೆ? ಏಯ್, ಏನಿದು? ಗಾಯತ್ರಿಗೆ ಹೊಟ್ಟೆ ತುಂಬಿದೆ ಅನ್ಸುತ್ತೆ, ಅದಕ್ಕೆ ಬಗ್ಗಿದ ತಕ್ಷಣ ಸ್ವಲ್ಪ ಆಚೆ ಬಂದಿದೆ. ಚಿಚಿ, ಅಯ್ಯೋ ಚಿಕ್ಕ ಮಗು ಅತ್ತೆ. ನಿಮ್ ಮಕ್ಳು ಚಿಕ್ಕವರಿದ್ದಾಗ ಈ ತರ ಎಲ್ಲ ಆಗೇ ಇರುತ್ತಲ್ವತ್ತೆ. ಈಗ ನೋಡಿದ್ರೆ ಗಾಯತ್ರಿ ಮಾಡಿದ್ದಕ್ಕೆ ಚೀಚಿ ಅಂತಿದ್ದೀರಲ್ಲ. ಮತ್ತಿನೇನು ಮುದ್ದಾಡ್ಬೇಕಾ? ಬ್ರಷ್ ಮಾಡಲ್ಲ, ಏನೂ ಇಲ್ಲ. ಹಲ್ಲೇ ಇಲ್ದಿರೋ ಮಗುಗೆ ಹೇಗ್ ಬ್ರಷ್ ಮಾಡ್ಸು ಅಂತೀರಾ? ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಂಥ ಹೆಂಗ್ಸಿನ ಜೊತೆ ನನಗ್ ಸಂಸಾರ ಮಾಡೋಕ್ ಹೇಳ್ತಿದ್ದೀರಾ ಅಂತ ಹೆತ್ತ ತಾಯಿಗೆ ಅವರು ಮುಖಕ್ಕೆ ಹೊಡೆದಾಗ ಹೇಳ್ತಿದ್ರು ಕಣೆ. ಶ್ಯಾಮಲಾ, ಆತರ ಪಡ್ಬೇಡಿ. ಇಲ್ಲ ಅಣ್ಣ, ಇವಳಿಗೆ ಗರ್ಭಕೋಶ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದೀರಾ. ಇಬ್ರು ಹೆಣ್ಮಕ್ಕಳನ್ನ ನಾನು ಹೊತ್ತು ಹೆತ್ತಿದ್ದೀನಿ. ಪಟ್ಟಣದಲ್ಲಿದ್ರು ಕೂಡ ಸಂಸ್ಕಾರವಂತರಾಗಿರ್ತಾರೆ ಅನ್ಕೊಂಡೆ. ಈ ತರ ಬದಲಾಗ್ತಾಳೆ ಅನ್ಕೊಳ್ಳಿಲ್ಲ. ನಮ್ಮ ಯಜಮಾನ್ರು ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ಹೋಗಿದ್ದು ಒಳ್ಳೇದೇ ಆಯ್ತು. ಇಲ್ದೆ ಹೋಗಿದ್ರೆ, ಇನ್ನೂ ಬದುಕಿದ್ರೆ ನೇಣು ಹಾಕೊಂಡ್ ಸತ್ತೋಗಿರೋರು. ಚಿಕ್ಕಿ, ಸುಮ್ನಿರಿ. ಯಾಕೆ ಈ ತರ ಮಾತು? ಹೆತ್ತ ತಾಯಿ ಅಂದ್ಮೇಲೆ ಇದೆಲ್ಲ ಸಹಜ ಹಾಸಿನಿ. ಸುಮನ ಕೂಡ ಈ ಹಂತಕ್ಕೆ ಇಳಿತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೊದ್ಲು ಆ ಬಾಟಲ್ ಹೇಗ್ ಸಿಕ್ತು ಅಂತ ತಿಳ್ಕೊಂಡು. ಅಯ್ಯೋ, ನಿನ್ ಕ್ಲಾಸ್ ತಗೊಳ್ಳೋದು ಆಮೇಲೆ ಇಟ್ಕೊಳಮ್ಮ. ಏ ಸುಮ್ಮಿ, ನೀನು ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ರು ನಿನ್ ಅವತಾರಕ್ಕೆ ಅದು ತುಂಬಾ ಹೊತ್ತು ನಿನ್ ಮೈ ಮೇಲೆ ಇರಲ್ವೇ? ನಡಿ ಒಳಗೆ. ನಾನು ಎಲ್ಲಿಗೂ ಹೋಗಲ್ಲ. ಊರಿಗೆ ಹೋಗೋ ಅಗತ್ಯ ಇಲ್ವೇ? ಇಲ್ಲೇ ಇದ್ದು
ನೀನ್ ವಾಲಾಟ ತೂರಾಟಕ್ಕೆ ಏನೇನೋ ಆಗೋಗತ್ತೆ. ವಿಕ್ಕಿ ಮಾತ್ರ ಅಲ್ಲ, ಇನ್ನು 2-3 ಜನ ಗಂಡಸ್ರಿದಾರೆ ಇಲ್ಲಿ. ನನ್ ಗಂಡನ್ ಇದ್ರಲ್ಲಿ ಸೇರಿಸ್ಬೇಡಿ. ಲೈ ನೀನ್ ಬಾಯ್ ಮುಚ್ಚೆ. ಅಲ್ವೇ ಈ ಜಗಳ ಸಾಲದು ಅಂತ ನನ್ಗೂ ಬೈತಿದ್ಯಲ್ಲೇ. ಶ್ಯಾಮಲಾ, ರೂಮ್ಗೆ ಹೋಗು. ವಿಕ್ರಾಂತ್, ಸುಮನನ್ನ ಮೇಲಕ್ಕೆ ಕರ್ಕೊಂಡು ಹೋಗು. ನಾನೇ ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯಾ? ನಮ್ಮೂರಿಗೆ ಹೊರಟೋಗ್ತೀನಿ. ಇಲ್ಲೇ ಇದ್ರೆ ನನ್ನ ಹೃದಯನೇ ನಿಂತು ಹೋಗುತ್ತೆ. ಅತ್ತೆ, ಬ್ರೋ ಮತ್ತೆ ಅದಕ್ಕೆ ಬಂದ್ಮೇಲೆ ಹೋಗೋರಂತೆ. ಬೇಡಪ್ಪ, ಇವಳು ಯಾಕೆ ಹೆತ್ತಿದ್ಯಾ ಅಂತ ನನ್ ದೊಡ್ಡ ಮಗಳು ಕೇಳಿದ್ರೆ ಉತ್ತರ ಕೊಡಕ್ಕಾಗ್ದೆ ಸಾಯ್ಬೇಕು ಅನ್ಸುತ್ತೆ. ನಾನು ಸುಮನನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಕ್ಕ. ಸುಭದ್ರನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸುಭದ್ರನಾ? ಅದ್ಯಾರು? ಕಾಂತಮ್ಮ ಆಂಟಿ ಮಗಳು. ಅವಳು ಮದ್ವೆಗೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ವಿ ಅಲ್ಲ ಅತ್ತೆ. ಮೇ ಬಿ ನಾನಾಗ ಲಂಡನ್ ಅಲ್ಲಿ ಇದ್ದೆ ಅನ್ಸತ್ತೆ. ನೀನ್ ಹೇಳ್ದ ಹಾಗ ನನ್ಗೆ ನೆನ್ಪಿಲ್ಲ ವೇಶ್. ಏನಾದ್ರೂ ಅಪಾಯ ಆಗೋದ್ರಲ್ಲಿದ್ಯಮ್ಮ? ಹಾಗೆ ಹೇಳ್ಬೇಡಿ ಚಿಕ್ಕಪ್ಪ. ಸುಭದ್ರಾ ಮತ್ತೆ ನೈನಿ ಇಬ್ರು ಪ್ರಾಣ ಸ್ನೇಹಿತರು. ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ಅಂತಾನೆ ಹೇಳ್ತಿರೋದಮ್ಮ. ಬರಕ್ ಬಿಡಲ್ಲ. ಆದ್ರೆ ಆ ಫೋಟೋಲಿರೋದು ಶಾರದಕ್ಕ ಅಂತ ಶಾಸ್ತ್ರಿಗಳು ಹೇಳಿದ್ರು. ಯಾವ ಫೋಟೋ? ಮತ್ತೆ ಈ ಶಾರದಾ ಅನ್ನೋರು ಯಾರು? ಹೊಸ ಹೊಸ ಕ್ಯಾರೆಕ್ಟರ್ಗಳು ಬರ್ತಾ ಇದ್ದಾವೆ. ಈಗಿರೋರ್ ಹೆಸರನ್ನೇ ನೆನ್ಪಿಟ್ಕೊಳಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಶಾಸ್ತ್ರಿಗಳ ಮಗಳು ಸತ್ತಿರೋ ಶಾರದಾ ಬಗ್ಗೆನೆ ಈಗ ಹೇಳ್ತಾ ಇರೋದು. ಅಯ್ಯಪ್ಪ, ಈ ಟೈಮಲ್ಲಿ ಆತ್ಮದ ವಿಷಯ ಯಾಕಪ್ಪ? ಸತ್ತೋರ್ ಬಗ್ಗೆ ಚರ್ಚೆ ಮಾಡಿದ್ರೆ ಚಿಕ್ಕಪ್ಪಂಗೆ ಪಾಪ ತುಂಬಾ ಭಯ ಆಗುತ್ತೆ ನೈನಿ. ಆದ್ರೂ ನೀನೇನೆ ನೈನಿ, ಸುಮ್ಮನೆ ಕುಡ್ಕೊಂಡ್ ಬಂದಿದ್ದಕ್ಕೆ ಹೋಗಿ ಕ್ಲಾಸ್ ತಗೋತ್ಯಾ ಅನ್ಕೊಂಡಿದ್ದೆ. ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ಯಾ? ಚಿಕ್ಕಮ್ಮ, ಸುಮ್ಮನಂಗ್ ನಾನು ಹೇಳ್ದೆ, ನೀವು ಹೇಳಿದ್ರಿ. ಊರಿಂದ ಅಮ್ಮ ಬಂದ್ ಹೇಳದ್ಮೇಲೂ ಬದ್ಲಾಗ್ಲಿಲ್ಲ ಅಂದ್ಮೇಲೆ ಇನ್ನೋಳ್ ಬದ್ಲಾದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಆಸೆ ಪಡೋದು ಪ್ರಯೋಜನ ಇಲ್ಲ. ಇನ್ನೇನ್ ಸದ್ಯದಲ್ಲೇ ಶಿವರಾತ್ರಿ ಬರ್ತಿದೆ. ಆಸ್ತಿ ಅಂತಸ್ತು ಆಸೆಗಳನ್ನ ಬಿಟ್ಟು ದೇವರ ಧ್ಯಾನ ಮಾಡ್ಬೇಕು ಅವಳು. ಎಲ್ಲ ಕಳ್ಕೋತಾ ಇದ್ದಾಳಲ್ಲ, ಅವತ್ತು ಶಿವ ತಾಂಡವಾನೇ ಮಾಡ್ತಾಳೆ. ಇವತ್ತೇ ಹಾಫ್ ಹಾಕಿದ್ಲು, ಅವತ್ ಫುಲ್ ಹಾಕ್ತಾಳೇನೋ. ಕೇಳಿಸ್ಕೊಂಡ್ರೆ ನಿಮ್ಗೆ ಹೊಡಿತಾಳೆ. ಹೌದೇ? ಅವಳಿಗೆ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸನೇ ಇಲ್ಲ. ಗೌರವ ಮರ್ಯಾದೆ ಕೊಡದೇ ಇರೋರ್ಗೆ ಏನು ತಗೊಳ್ಳೋ ಅರ್ಹತೆ ಇರಲ್ಲ. ಅದ್ ಸರಿ ಚಿಕ್ಕಪ್ಪ, ವಿಶಾಲ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕಲ್ವಾ? ತಿಲೋತ್ತಮ ಅತ್ತೆ ಅರ್ಧ ಗಾಂಧಾರಿ ಆಗಿರೋ ವಿಷಯ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ಅರ್ಥ ಆಗೋ ತರ ಹೇಳೆ ಹಾಸ್. ನಿಮ್ ಸಾಕಮ್ಮ ಇದಾರಲ್ಲ, ಅವ್ರ ಎಡ್ಗಣ್ಣು ಉಷ್ಪಟ. ಏನ್ ಹೇಳ್ತಿದ್ದೀರಾ? ಅವ್ರಿಗೆ ಕಣ್ ಕಾಣಿಸ್ತಿಲ್ಲ, ದೃಷ್ಟಿ ಹೋಗಿದೆ. ಅಯ್ಯಯ್ಯೋ, ಹೇಗ್ ಸಾಧ್ಯ? ಗೊತ್ತಿಲ್ಲಮ್ಮ, ಅಂತದ್ದೇನ್ ನೋಡಿದ್ರು ಗೊತ್ತಿಲ್ಲ. ಏನೋ ನೋಡಿದ್ರೆ ದೃಷ್ಟಿ ಯಾಕ್ರಿ ಹೋಗುತ್ತೆ? ನೀವ್ ಚೆನ್ನಾಗಿ ಹೇಳ್ತೀರಾ. ನಾಳೆ ತಿಳ್ಕೊಳ್ಳೋಣ. ಯೋಚನೆ ಮಾಡುವಂಥದ್ದೇನೂ ಇರಲ್ಲ ಬಿಡಿ. ಥ್ಯಾಂಕ್ಸ್ ಮಾಮ್. ಈ ಎಲೆಯಿಂದ ಡ್ರಾಪ್ಸ್ ತರ ಹಾಕಕ್ ಹೇಳಿದ್ರಲ್ವಾ? ಹೌದು. ಬಾಯೊಳಗೆ ಹಾಕ್ತೀರಾ? ಇಲ್ಲ, ಕಣ್ಣಿಗೆ. ಹಾ, ಅದ್ರ ಬದಲು ತುಳಸಿ ನೀರ್ ಹೊಯ್ಬೋದಿತ್ತಲ್ಲ ಬಾಯಿಗೆ. ಹೋಗಿರೋ ಹಾಗೆ ಫೀಲ್ ಆಗ್ತಿತ್ತು. ಏಯ್, ಅಧಿಕ ಪ್ರಸಂಗಿ, ಹೋಗ ಆ ಕಡೆ. ಪ್ಲೀಸ್ ಅತ್ತೆ, ಫಸ್ಟ್ ಟೈಮ್ ನನ್ ಗಂಡ ಏನೋ ಕೆಲಸ ಮಾಡ್ತಿದ್ದಾರೆ. ನನಗೂ ಅದನ್ನ ನೋಡಕ್ ಬಿಡಿ ಪ್ಲೀಸ್. ಇರ್ಲಿ ಬಿಡಿ ಮಾಮ್, ದಡ್ಗುಂಡಿ ಅವಳೇನ್ ಮಾಡ್ತಾಳೆ? ಏ ಸಖಿ, ನನ್ ಗಂಡ ಗೂಳಿ ತಲೆ ಮೇಲೆ 2 ಕೊಂಬಿರೋದನ್ನ ನೋಡಿದ್ಯಾ? ಏಯ್, ಬಾಯಿ ಮುಚ್ಕೊಂಡಿರ್ತೀಯಾ? ಹಾಸಿನಿ, ಡಿಸ್ಟರ್ಬ್ ಮಾಡ್ಬೇಡ. ಆಂಟಿಗೆ ಎಡಗಣ್ಣು ಕಾಣಿಸ್ತಿಲ್ಲ. ಆ ನೀರ್ನ 2 ಕಣ್ಣಿಗೂ ಹಾಕ್ಬೇಕು.
10 ನಿಮಿಷದವರೆಗೂ 2 ಕಣ್ಣು ಕಾಣಿಸೋದಿಲ್ವಂತೆ. ಓ ಐ ಸಿ. ಹಾಗಾದ್ರೆ ಅದೇನೋ ಮಾಡಿ ಮಾಡಿ. ಆಂಟಿ, ಸ್ವಲ್ಪ ಮೇಲ್ ನೋಡಿ. ಹೀಗೆ ನೀವು ಗರ್ವದಿಂದ ತಲೆ ಮೇಲೆತ್ತೀರಲ್ಲ, ಹಾಗೆತ್ಬೇಕು. ಏಯ್, ಗೊತ್ತಿದೆ, ಬಾಯಿ ಮುಚ್ಕೊಂಡಿರು. ಮೆಂಟಲ್. ನನಗೆ ಬಾಯಿ ಮುಚ್ಚು ಅಂತೀರಾ? ಆ ನೀರು ನಿಮ್ ಕಣ್ಣಲ್ಲಿ ಹಾಕದ್ಮೇಲೆ 10 ನಿಮಿಷ ದೃಷ್ಟಿ ಇರಲ್ಲ ಅಲ್ವಾ? ಆಗ ನಿಮಗ್ ಚೆಳ್ಳೆ ಹಣ್ಣು ತಿನ್ಸಿ ರಿವೆಂಜ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಹಾಸಿನೇನ ಅಲ್ಲ. ಮಾಮ್, ಕಣ್ಮುಚ್ಚಿ. ತೆಗೆದ್ರು ಕಾಣಿಸೋದು ಅಷ್ಟರಲ್ಲೇ ಇದೆ ಬಿಡಿ. ಸರಿ ಬಿಡಿ, ನನ್ಗ್ಯಾಕ ಅವೆಲ್ಲ? ಸ್ವಂತ ಅಮ್ಮ ಆಗಿರೋದ್ರಿಂದ ಇಷ್ಟು ಎಚ್ಚರಿಕೆ ವಹಿಸ್ತಿದ್ದೀರಾ. ಏ ಸಖಿ, ನೀನ್ ಕೂಡ ಸರ್ವಿಸ್ ಮಾಡು. ನಾನ್ ಯಾಕೆ ಸರ್ವಿಸ್ ಮಾಡ್ಬೇಕು? ಇವಳ ಮಾತ್ ಕೇಳಿ ಸ್ವಲ್ಪ ಹೊತ್ತು ಕಾಲೊತ್ತು ಅಂತ ಹೇಳ್ತಾರ ಆಂಟಿ. ವಲ್ಲಭ, ಆಂಟಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳಿ, ರೆಸ್ಟ್ ತಗೊಂಡಂಗ ಆಗುತ್ತೆ. ಏನ್ ಮಾಡ್ತಿದ್ಯಾಕ? ಸುಮನ, ಏನೋ ಕೆಲ್ಸ ಇತ್ತು, ಅದಕ್ಕೆ ಬಂದಿದ್ದೆ. ನಾನ್ ರೂಮಲ್ಲಿ ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ಯಾ? ಏನ್ ಮಾತಾಡ್ತಾ ಇದ್ಯಾ ನೀನು? ನಿಂಗ್ ಅರ್ಥ ಆಯ್ತು ಅಂತ ನನ್ಗ್ ಗೊತ್ತು. ಹೀಗ್ ಹೇಳ್ದೆ ಅಂತ ಬೇಜಾರ್ ಮಾಡ್ಕೊಳ್ದೆ ನಿಜ ಹೇಳು, ನೀನ್ ಯಾಕ್ ಬಂದೆ? ನನ್ಗೊಂದ್ ಬ್ಲೌಸ್ ಬೇಕಿತ್ತು, ಅದಕ್ಕೆ ಬಂದೆ. ನಿಂದು ನಿನ್ ರೂಮಲ್ಲಿ ಇರತ್ತೆ, ನನ್ ರೂಮಿಗೆ ಯಾಕೆ ಬರತ್ತೆ? ನಿನ್ ಬಟ್ಟೆನೆ ಅದು. ಏನಕ್ಕ, ನೀನ್ ಇಷ್ಟು ಕೀಳ್ಮಟ್ಟಕ್ ಬಂದ್ಬಿಟ್ಯಾ? ಅಷ್ಟೆಲ್ಲ ಆಸ್ತಿ ಇದೆ, ಏನ್ ಬೇಕೋ ಅದನ್ನ ತಗೋಬಹುದು. ಆದ್ರೂ ನನ್ ಬ್ಲೌಸ್ ನಿನಗ್ ಹೇಗ್ ಫಿಟ್ ಆಗತ್ತೆ? ಆತರದೆಲ್ಲ ಹಾಕಲ್ಲ, ಅಷ್ಟಕ್ಕೂ ನಿಂಗ್ ಸೂಟು ಆಗಲ್ಲ. ಯಾಕೆ ಮಾತಾಡ್ತಿಲ್ಲ? ಬೇರೆ ವಿಷಯ ಏನಾದ್ರೂ ಇದೆಯಾ? ನಾನ್ ಯಾಕೆ ಬಂದೆ ಅಂತ ಹೇಳಿದ್ರೆ ಎಲ್ರಿಗೂ ಹೇಳಿ ಸುಮ್ನೆ ಎಲ್ರನ್ನೂ ಗಾಬರಿ ಮಾಡ್ತಾಳೆ. ಅರ್ಥ ಆಯ್ತು ಬಿಡು. ಬರೋ ತಿಂಗಳು ನನ್ನ ಆಸ್ತಿನೆಲ್ಲ ದೋಚ್ತಾ ಇದೆಯಲ್ಲ, ಅಷ್ಟ್ರಲ್ಲೇ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ಕೂಡಿಟ್ಕೋತೀನಿ ಅಂತ ನಿನ್ಗ ಅನುಮಾನ ಬಂದು ಚೆಕ್ ಮಾಡ್ದೆ ಅಲ್ವಾ? ಬಚ್ಚಿಟ್ಕೊಳಕ್ಕೆ ಏನಿದೆ ಅಂತದ್ದು? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಬ್ಲೌಸ್ಗೋಸ್ಕರ ಬಂದಿಲ್ಲ, ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಹಾಗೆಲ್ಲ ಏನೂ ಇಲ್ಲ ಸುಮನ, ನೀನೇನೇನೋ ಯೋಚನೆ ಮಾಡಿ ಅಪಾರ್ಥ ಮಾಡ್ಕೋಬೇಡ, ಸರಿನಾ? ಇದನ್ನೆಲ್ಲ ಹೀಗೆ ಬಿಟ್ಟು ಹೋಗ್ತೀಯಾ? ಮಡ್ಚಲ್ವಾ? 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬೇಡ ಬಿಡಮ್ಮ, ನಾನೇ ಮಡ್ಚಿಡ್ಕೋತೀನಿ. ಮತ್ತ್ಯಾಕ್ ನಿನ್ಗ ಶ್ರಮ ಹೇಳು? ಆ ಹುಡುಗಿ ಮತ್ತೆ ಬಂದಿದ್ದಾಳೆ. ಮನೇಲಿರೋದೆಲ್ಲ ದೋಚ್ಕೊಂಡು ಹೋದ್ಲು ಅಂತ ಹೇಳಿದ್ವಲ್ಲ ಸಖಿ. ಹೌದು ವಲ್ಲಭ, ಆಂಟಿಗೆ ಹೇಳ್ಬೇಕು. ಮನೆ ಒಳಗ್ ಬಂದ್ ಕೂಡ್ಲೆ ಕ್ರಾಸ್ ಕ್ವಶನ್ಸ್ಗಳನ್ನ ಕೇಳಿ ಕಕ್ಕ ಬಿಕ್ಕಿ ಮಾಡಿ ನಮ್ಮ ಆರೋಪಗಳನ್ನ ನಿಜ ಅನ್ನೋಗ್ ಮಾಡ್ಬೇಕು. ನಡಿ. ಕೈ ಹಿಡ್ಕೊಳ್ಳ ಅಪ್ಪ. ನೀನೇ ನನ್ನ ನಡ್ಸೋ ಹಾಗಿದ್ಯಾ? ಆ ವಿಷಯಕ್ಕೆ ಬಂದ್ರೆ ಅಮ್ಮ ಜಗತ್ತನ್ನೇ ನಡೆಸ್ತಾ ಇದ್ದಾಳೆ. ಹೀಗಿರುವಾಗ ಅಪ್ಪನ್ ಕೈ ಹಿಡ್ಕೊಂಡು ನಡೆಯೋದ್ರಲ್ಲಿ ಸಿಗೋ ಧೈರ್ಯ ಇನ್ಯಾವುದ್ರಲ್ಲೂ ಸಿಗಲ್ಲ. ಸರಿ, ನಿನ್ನ ಆಸೆನ ಯಾಕೆ ಬೇಡ ಅನ್ಲಿ, ಬಾ.
ಬೂದಿನ ಬಚ್ಚಿಟ್ಟಿದಾರಾ? ಹೌದು ಅಮ್ಮ, ನಾನ್ ಅವತ್ ನೋಡಿದ್ದೆ. ಇವತ್ ನೋಡಿದ್ರು ಅದೇ ಇರುತ್ತೆ. ಯಾಕೋ ಡೌಟ್ ಆಗ್ತಿದೆ. ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಿಸೋಣ. ವಲ್ಲಭ, ಸಖಿ ಇಬ್ರು ಹೋಗಿ ನೋಡ್ಕೊಂಡ್ ಬನ್ನಿ. ಬಾ ವಲ್ಲಭ್. ಏಯ್, ನಾನ್ ಕೂಡ ಬರ್ತೀನಿ. ನಿಮ್ ಮಾತನ್ನೆಲ್ಲ ನಂಬಕ್ಕಾಗಲ್ಲ, ನಡೀರಿ. ವಿಶಾಲಾಕ್ಷಿ ಹೇಳ್ದಾಗೆ ಬ್ಯಾಗಲ್ಲಿದೆ. ಇದ್ರಲ್ಲಿ ಬೂದಿ ಇದೆಯಲ್ಲ, ಕತ್ತೆ ತರ. ಏನು? ಹಾ, ಹೊತ್ಕೊಂಡ್ ಬಾ ಅಂತ ಹೇಳ್ತಿದೀನಿ. ಶೋ ಮಾಡ್ಬೇಕಲ್ವಾ? ಹೀಗಾಗೋಯ್ತಲ್ಲ. ಇನ್ನು ತುಂಬಾ ಇದೆ ರಾಜು. ಕಮ್ ಕಮ್ ಬಾ, ಪ್ಯಾಕ್ ಮಾಡ್ಕೊಂಡ್ ಬಾ. ಬಾ, ಬಾಯ್ ತೆಗ್ದಿದ್ ಸಾಕು. ಬನ್ನಿ, ಕೆಳಗ್ ಬನ್ನಿ. Hello guys, you wanna see? Wait. ಇಲ್ಲಿ ಸುರಿ, ಟೇಬಲ್ ಮೇಲೆ ಸುರಿ. ದುಡ್ಡಿನ ರಾಶಿನಾ? ಅಷ್ಟು ಸೀನ್ ಇಲ್ಲ ಅದ್ರದ್ದು ಆಂಟಿ. ನೀನ್ ಸುರಿಯೇ.